Jai Hind, welcome to Classic Education YouTube channel. I am Mahesh Pundivij, a faculty member for Quantitative Aptitude. So RBI ಒಳಗಡೆ ಆಫೀಸ್ ಅಟೆಂಡೆಂಟ್ ಅಂತೇಳಿ ಒಂದು ಪೋಸ್ಟ್ ನೋಟಿಫಿಕೇಶನ್ ಔಟ್ ಆಗೈತ್ರಿ. ಸೊ ಆ ನೋಟಿಫಿಕೇಶನ್ ಬಗ್ಗೆ ನಾನು ಇವತ್ತು ಡಿಸ್ಕಸ್ ಮಾಡಕ್ ಬಂದೇನ್ರಿ. ಸೊ ಈ ನೋಟಿಫಿಕೇಶನ್ ಒಂದು ಬೆಸ್ಟ್ ಪಾರ್ಟ್ ಏನಪ್ಪಾ ಅಂತಂದ್ರೆ ಇದಕ್ಕೆ 10th ಅಥವಾ ಸೆಕೆಂಡ್ ಇಯರ್ ಮುಗಿಸಿದವ್ರು ಅಷ್ಟ ಎಲಿಜಿಬಲ್ ಅದಿರಿ, ಅಥವಾ ಡಿಗ್ರಿ ಮುಗಿಸಿದವ್ರು ಗ್ರಾಜುಯೇಟ್ಸ್ ಇದ್ದವರು ಈ ಎಕ್ಸಾಮಿಗೆ ಎಲಿಜಿಬಲ್ ಇಲ್ಲ. ಸೊ ದಿಸ್ ಇಸ್ ದಿ ಬೆಸ್ಟ್ ಪಾರ್ಟ್ ಆಫ್ ದಿಸ್ ನೋಟಿಫಿಕೇಶನ್. ಯಾಕಂತಂದ್ರೆ ನೀವು RRB ಗ್ರೂಪ್ ಡಿ ಎಕ್ಸಾಮ್ ಇರ್ಬೋದ್ರಿ, ಅಥವಾ SSC MTS ಇರ್ಬೋದ್ರಿ, ಅಥವಾ SSC GD ಎಕ್ಸಾಮ್ ಇರ್ಬೋದ್ರಿ. ಸೊ ಅಲ್ಲಿ ನೀವು ನೋಡ್ಬೋದ್ರಿ, ಅಲ್ಲಿ 10th ಜಸ್ಟ್ ಕ್ವಾಲಿಫಿಕೇಶನ್ ಅಷ್ಟೇ ಇರ್ತೈತಿ. ಸೊ ಹಂಗಿದ್ದಾಗ ಸೊ ಗ್ರಾಜುಯೇಟ್ಸ್, ಎಸ್ಪೆಷಲಿ ಇಂಜಿನಿಯರಿಂಗ್ ಗ್ರಾಜುಯೇಟ್ಸ್ ಅಥವಾ ಸೈನ್ಸ್ ಬ್ಯಾಕ್ ಗ್ರೌಂಡ್ ದಿಂತ ಇದ್ದಂತ ಗ್ರಾಜುಯೇಟ್ಸ್ ಆ ಎಕ್ಸಾಮ್ಸಿಗೆ ಅಪಿಯರ್ ಮಾಡ್ತಾರ. ಅಂಡ್ ದೋಸ್ ಹೂ ರಿಯಲಿ ವಾಂಟ್ ದಟ್ ಪೋಸ್ಟ್, ಸೊ ಅವ್ರಿಗೆ ಅದು ಕಟ್ ಆಫ್ ರೀಚ್ ಮಾಡಕ್ ಆಗಂಗಿಲ್ಲ. ಬಟ್ ಈ ಎಕ್ಸಾಮ್ ಬೆಸ್ಟ್ ಪಾರ್ಟ್ ಏನಪ್ಪಾ ಅಂತಂದ್ರೆ, ಈ ಪೋಸ್ಟ್ ಬೆಸ್ಟ್ ಪಾರ್ಟ್ ಏನಂತಂದ್ರೆ, ಸೊ ಯಾರೆಲ್ಲ ಗ್ರಾಜುಯೇಟ್ಸ್ ಅದಿರಿ, ಸೊ ನೀವು ಈ ಎಕ್ಸಾಮಿಗೆ ಎಲಿಜಿಬಲ್ ಇಲ್ಲ. ಸೊ ಬರ್ರಿ ಹಂಗಾದ್ರ ಈ ನೋಟಿಫಿಕೇಶನ್ ನ ಡಿಟೇಲ್ ಆಗಿ ನಾವು ಅನಲೈಸಿಸ್ ಮಾಡೋಣ. ಆಮೇಲೆ ಒಂದು ಕ್ವಶನ್ ಪೇಪರ್ ನಾನು ತಗೊಂಡಿದ್ದೀನಿ ಆಫೀಸ್ ಅಟೆಂಡೆಂಟ್ ಈ ಎಕ್ಸಾಮ್ ಲಾಸ್ಟ್ ಟೈಮ್ ಕಂಡಕ್ಟ್ ಮಾಡಿದಾಗ. ಸೊ ಯಾವ ರೀತಿ ಕ್ವಶನ್ಸ್ ಬಂದಿದ್ದು, ಯಾವ ರೀತಿ ಇದ್ರ ಸಿಲೆಬಸ್ ಇರುತ್ತೆ, ಸೊ ಅದನ್ನೆಲ್ಲಾನು ಕೂಡ ನಾವು ಈ ವಿಡಿಯೋ ಒಳಗಡೆ ಡಿಸ್ಕಷನ್ ಮಾಡೋಣ್ರಿ. ಸೊ ಫಸ್ಟ್ ಥಿಂಗ್, ಇದು ಮೊನ್ನೆ ನೋಟಿಫಿಕೇಶನ್ ಔಟ್ ಆಗೈತ್ರಿ, ರೈಟ್? ಸೊ ಆಫೀಸ್ ಅಟೆಂಡೆಂಟ್ ಅಂತೇಳಿ ಪೋಸ್ಟ್ ಇದೆ. ಓಕೆ, ಸೊ ಇದರದ ನೋಟಿಫಿಕೇಶನ್ ಡೇಟ್, ಓಕೆ, ಸೊ ಈಗ ಆಲ್ರೆಡಿ ಇದರದ ನೋಟಿಫಿಕೇಶನ್ ಸ್ಟಾರ್ಟ್ ಆಗೈತ್ರಿ. ಓಕೆ, ಆಮೇಲೆ ಇದರದ ಆನ್ಲೈನ್ ಪೇಮೆಂಟ್ ಫೀಸ್ January 15th ದಿಂತ್ರ February 4th ವರೆಗೂ ಐತ್ರಿ, ರೈಟ್? ಆಮೇಲೆ ಇದ್ರದ್ದು ಎಕ್ಸಾಮ್ ನೋಡ್ರಿ February 28th ಅಥವಾ March 1st ಅಂತ ಕೊಟ್ಟಿದ್ದಾರೆ. ಟೆಂಟೇಟಿವ್ ಒಂದು ಕಟ್ಟಿದ್ದಾರೆ, ಬಟ್ ಆಲ್ಮೋಸ್ಟ್ ನಿಮ್ ಕಡೆ ಟೈಮ್ ಕಡಿಮೆ ಐತ್ರಿ. ಸೊ ಹೆಚ್ಚು ಕಡಿಮೆ ನಿಮ್ಗೆ 1 month ಟೈಮ್ ಐತ್ರಿ. ಓಕೆ, ಸೊ 1.5 month ಅಷ್ಟ ನಿಮ್ ಕಡೆ ಟೈಮ್ ಇರೋದ್ರಿ. ಸೊ ಅದಕ್ಕೆ ಬಹಳ ಸೀರಿಯಸ್ ಆಗಿ ಇದ್ರದ್ದು ಪ್ರಿಪರೇಷನ್ ಯಾರೆಲ್ಲ ಮಾಡ್ಬೇಕಂತ ಮಾಡಿರಿ, ಸೊ ಇಮಿಡಿಯೇಟ್ಲಿ ನಿಮ್ ಪ್ರಿಪರೇಷನ್ ನ ಸ್ಟಾರ್ಟ್ ಮಾಡ್ರಿ. ಓಕೆ, ಸೊ ಲೆವೆಲ್ ಆಫ್ ಕ್ವಶನ್ ಪೇಪರ್ ಹೆಂಗಿರ್ತೈತಿ ಅದನ್ನು ನಾವು ಡಿಸ್ಕಸ್ ಮಾಡೋಣ್ರಿ. ಒಂದಿಷ್ಟು ಕ್ವಶನ್ಸ್ ನಾನು ತಗೊಂಡಿನ್ರಿ ನಿಮ್ ಎಕ್ಸಾಮ್ ದಿಂದ್ರ, ಅದನ್ನು ಕೂಡ ನಾವು ಡಿಸ್ಕಸ್ ಮಾಡೋಣ್ರಿ, ರೈಟ್? ಸೊ ಆದಷ್ಟು ಜಲ್ದಿ ನೀವು ಈ ಅಪ್ಲಿಕೇಶನ್ ಫಾರ್ಮ್ ನ ಫಿಲ್ಅಪ್ ಮಾಡಕ್ ಸ್ಟಾರ್ಟ್ ಮಾಡ್ರಿ. ಓಕೆ, ಸೊ ಡೇಟ್ ಆಲ್ರೆಡಿ ಅನೌನ್ಸ್ ಆಗೈತ್ರಿ, ರೈಟ್? ಹಾ, ಆಮೇಲೆ ಏಜ್ ಲಿಮಿಟ್ ನೋಡ್ರಿ, ಏಜ್ ಲಿಮಿಟ್ 18 to 25 ಇಯರ್ಸ್ ಐತ್ರಿ. ಇದು ಜನರಲ್ ಕ್ಯಾಟಗರಿಗೆ. ಆಮೇಲೆ ಯಾರು SC ST ಅದಿರಿ ಅವರಿಗೆ ಆಸ್ ಯೂಶುವಲ್ 5 years ಏಜ್ ರಿಲ್ಯಾಕ್ಸೇಷನ್ ಇರ್ತೈತ್ರಿ. ಆಮೇಲೆ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಅವರಿಗೆ 3 years ಏಜ್ ರಿಲ್ಯಾಕ್ಸೇಷನ್ ಇರ್ತೈತ್ರಿ, ರೈಟ್? ಓಕೆ, ಸೊ ಇಲ್ಲಿ ನಾನು ಆಗಲೇ ಏನ್ ಪಾಯಿಂಟ್ ಹೇಳತ್ತಿದ್ದೇನ್ರಿ, ಸೊ ಅದ ಪಾಯಿಂಟ್ ನ ಇಲ್ಲಿ ಅವ್ರ ಎಜುಕೇಶನ್ ಕ್ವಾಲಿಫಿಕೇಶನ್ ದಾಗ ಕೊಟ್ಟಿದಾರ್ರಿ. ಸೊ 10th ಪಾಸ್ ಇರ್ಬೇಕಂತ ಹೇಳಿ ಅವರು ಎಕ್ಸಾಮಿನೇಷನ್ ಪ್ರಿಫರೆನ್ಸ್ ನ ಕೊಟ್ಟಿದ್ದಾರೆ. ಓಕೆ, ದಟ್ ಈಸ್ ದಿ ಮೇನ್ ಪ್ರಿಫರೆನ್ಸ್ ಫಾರ್ ದಿಸ್ ಎಕ್ಸಾಮಿನೇಷನ್, ರೈಟ್? ಓಕೆ, ಆಮೇಲೆ ಗ್ರಾಜುಯೇಟ್ಸ್ ಅಂಡ್ ಕ್ಯಾಂಡಿಡೇಟ್ಸ್ ಪೊಸೆಸಿಂಗ್ ಹೈಯರ್ ಕ್ವಾಲಿಫಿಕೇಶನ್ಸ್ ಆರ್ ನಾಟ್ ಎಲಿಜಿಬಲ್ ಟು ಅಪ್ಲೈ ಅಂತ ಕ್ಲಿಯರ್ಲಿ ಕೊಟ್ಟಿದ್ದಾರೆ ಇವರು. ಓಕೆ, ಸೊ ಯಾರು ಗ್ರಾಜುಯೇಟ್ಸ್ ಅದಿರಿ ಅಥವಾ ಹೈಯರ್ ಕ್ವಾಲಿಫಿಕೇಶನ್ಸ್ ಇದ್ದವರು, ಸೊ ನೀವು ಈ ಎಕ್ಸಾಮಿಗೆ ಎಲಿಜಿಬಲ್ ಇಲ್ಲ ಅಂತ ಕ್ಲಿಯರ್ಲಿ ಹೇಳಿದ್ದಾರೆ. ಓಕೆ, ಸೊ ಆಕ್ಚುಲಿ ಯಾರು ನಿಜವಾಗ್ಲೂ ಈ ಪೋಸ್ಟ್ ಅವಶ್ಯಕತೆ ಐತಿ, ಸೊ ಅವ್ರ ಅಷ್ಟ ಈ ಫಾರ್ಮ್ ನ ಫಿಲ್ಅಪ್ ಮಾಡ್ಲಿ ಅಂತೇಳಿ ಮಾಡಿರುವಂತ ಉದ್ದೇಶ ಇದೆ, ರೈಟ್? ಆಮೇಲೆ ಇದ್ರದ ಎಕ್ಸಾಮ್ ಪ್ಯಾಟರ್ನ್ ನೋಡ್ರಿ. ಓಕೆ, ಸೊ ದಿಸ್ ಇಸ್ ದಿ ಎಕ್ಸಾಮ್ ಪ್ಯಾಟರ್ನ್. ಸೊ ಎಕ್ಸಾಮ್ ಪ್ಯಾಟರ್ನ್ ಒಳಗಡೆ ಒಂದು ಆನ್ಲೈನ್ ಟೆಸ್ಟ್ ಇರ್ತೈತ್ರಿ. ಸೊ ಒಂದು ಎಕ್ಸಾಮ್. ಸೊ ಇದ್ರ ಒಳಗಡೆ ರೀಸನಿಂಗ್ ನಿಮ್ಗೆ ಟೋಟಲ್ 30 ಕ್ವಶನ್ಸ್ 30 ಮಾರ್ಕ್ಸ್ ಇರ್ತೈತ್ರಿ. ಇಂಗ್ಲಿಷ್ 30 ಕ್ವಶನ್ಸ್ 30 ಮಾರ್ಕ್ಸ್ ಇರ್ತೈತ್ರಿ. ಜನರಲ್ ಅವೇರ್ನೆಸ್ 30 ಕ್ವಶನ್ಸ್ 30 ಮಾರ್ಕ್ಸ್ ಇರ್ತೈತಿ. ಆಮೇಲೆ ಮ್ಯಾಥ್ಸ್ 30 ಕ್ವಶನ್ಸ್ ಮತ್ತ 30 ಮಾರ್ಕ್ಸ್ ಇರ್ತೈತ್ರಿ, ರೈಟ್? 30 ಕ್ವಶನ್ಸ್ 30 ಮಾರ್ಕ್ಸ್. ಸೊ ಟೋಟಲ್ 120. ಬಟ್ ಟೈಮ್ ಡ್ಯೂರೇಷನ್ ಸ್ವಲ್ಪ ಇದಕ್ಕೆ ಕಡಿಮೆ ಐತ್ರಿ. ಓಕೆ, ಸೊ ಇಟ್ ಈಸ್ ಆಲ್ಮೋಸ್ಟ್ 90 minutes ಐತ್ರಿ. ಓಕೆ, ಅಂದ್ರೆ 90 minutes ಒಳಗಡೆ ನೀವು ಟೋಟಲ್ 120 ಕ್ವಶನ್ಸ್ ನ ನೀವು ಸಾಲ್ವ್ ಮಾಡ್ಬೇಕ್ರಿ. ಓಕೆ, ಸೊ ಆಲ್ಮೋಸ್ಟ್ ನೀವು ಒಂಥರ ಬ್ಯಾಂಕಿಂಗ್ ಎಕ್ಸಾಮ್ಸ್ ತರನ ಇದು ಕ್ವಶನ್ ಪ್ಯಾಟರ್ನ್ ಐತ್ರಿ. ಓಕೆ, ಬಟ್ ಇಲ್ಲಿ ಜನರಲ್ ಅವೇರ್ನೆಸ್, ಓಕೆ, ಬ್ಯಾಂಕಿಂಗ್ ಒಳಗಡೆ ಮೇನ್ಸಿಗೆ ಬರ್ತೈತಿರದ, ಬಟ್ ಇಲ್ಲಿ ಅವ್ರು ಏನ್ ಮಾಡಿದಾರೆ, ಇಲ್ಲೇ ನಿಮ್ದು ಎಕ್ಸಾಮ್ಸ್ ಒಳಗಡೆ ಕೊಟ್ಟಿದ್ದಾರೆ. ಸೊ ದಿಸ್ ಇಸ್ ದಿ ಎಕ್ಸಾಮ್ ಪ್ಯಾಟರ್ನ್. ಓಕೆ, ಸೊ ಇದು ನಿಮ್ಮ ಎಕ್ಸಾಮ್ ಪ್ಯಾಟರ್ನ್ ಐತ್ರಿ. ಆಮೇಲೆ ಲೆವೆಲ್ ಆಫ್ ಡಿಫಿಕಲ್ಟಿ ನೋಡ್ರಿ. ಓಕೆ, ಸೊ ಇದು ಬರೀ 10th ಮತ್ತು PUC ಇದ್ದವ್ರಿಗೆ ಅಷ್ಟ ಎಲಿಜಿಬಲ್ ಮಾಡಿದಾರಲ್ಲ. ಸೊ ಲೆವೆಲ್ ಆಫ್ ಡಿಫಿಕಲ್ಟಿ ಏನೈತಲ್ಲ ಬಹಳ ಹೈ ಇರಂಗಿಲ್ರಿ.
ಮಾಡ್ರೇಟ್ ಇರ್ತೈತ್ರಿ. ಓಕೆ, ನಾನು ಇವತ್ತು ನಿಮಗೊಂದು ಕ್ವಶನ್ ಪೇಪರ್ ತೋರಿಸ್ತೇನ್ರಿ, ಹಳೆ ಕ್ವಶನ್ ಪೇಪರ್ನ ನಾನು ನಿಮಗೆ ತೋರಿಸ್ತೇನ್ರಿ. ಆಮೇಲೆ ಅದನ್ನ ಡಿಸ್ಕಷನ್ ಮಾಡೋಣ್ರಿ ನಾವು, ರೈಟ್? ಓಕೆ, ಆಮೇಲೆ ಇಲ್ಲಿ ಒಂದು ಲ್ಯಾಂಗ್ವೇಜ್ ಟೆಸ್ಟ್ ಒಂದ್ ಇರ್ತೈತ್ರಿ. ಓಕೆ, ಸೊ ನೀವು ಯಾವ ಸ್ಟೇಟ್ ಒಳಗಡೆ ನೀವು ಇದನ್ನ ಅಪ್ಲೈ ಮಾಡ್ಬೇಕಂತ ಮಾಡಿರಿ, ಆ ಸ್ಟೇಟ್ ಲ್ಯಾಂಗ್ವೇಜ್ ನಿಮಗೆ ಗೊತ್ತಿರ್ಬೇಕ್ರಿ. ಓಕೆ, ರೀಡಿಂಗ್ ಅಂಡ್ ರೈಟಿಂಗ್ ನಿಮ್ದು ಇರ್ಬೇಕ್ರಿ. ಓಕೆ, ದಟ್ ಈಸ್ ದಿ ಪ್ರಿಫರೆನ್ಸ್. ಓಕೆ, ಬಟ್ ಇದು ಕ್ವಾಲಿಫೈಯಿಂಗ್ ನೇಚರ್ ಐತ್ರಿ, ಇದ್ರದ್ದು ಏನು ಮಾರ್ಕ್ಸ್ ನಿಮ್ಮ ಫೈನಲ್ ಮೆರಿಟಿಗೆ ಏನು ಕೌಂಟ್ ಆಗಂಗಿಲ್ರಿ. ಓಕೆ, ಸೊ ಇದಕ್ಕೆ ಎಲಿಜಿಬಲ್ ಆಗ್ಬೇಕ್ರಿ ನೀವು. ಓಕೆ, ಸೊ ಅದು ಲ್ಯಾಂಗ್ವೇಜ್ ಟೆಸ್ಟ್ ಒಂದನ್ನ ನೀವು ಲೋಕಲ್ ಲ್ಯಾಂಗ್ವೇಜ್, ಸೊ ನೀವು ಬೆಂಗಳೂರಿಗೆ ಅಟೆಂಡ್ ಮಾಡಿದ್ರಿ ಅಂತಂದ್ರೆ ಸೊ ಕನ್ನಡ ನಿಮಗ ಬರೀಲಿಕ್ಕೆ ಮತ್ತೆ ಓದ್ಲಿಕ್ಕೆ ಬರ್ಬೇಕ್ರಿ, ರೈಟ್? ಓಕೆ, ಸೊ ಈಗ ಇಂಪಾರ್ಟೆಂಟ್ ಟಾಪಿಕ್ಸ್ ನೋಡ್ರಿ. ಈಗ ಮ್ಯಾಥ್ಸ್ ಅಂತ ನಾವು ಬಂದಾಗ, ನಾನು ಮ್ಯಾಥ್ಸ್ ಸಬ್ಜೆಕ್ಟ್ ದಾಗ ಬಂದಾಗ, ಸೊ ಇವಿಷ್ಟು ಇಂಪಾರ್ಟೆಂಟ್ ಟಾಪಿಕ್ಸ್ ಅದಾವ್ರಿ. ಓಕೆ, ಇಲ್ಲಿದಿಂತ್ರ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ನೀವು ತೆಗೆದು ನೋಡಿದ್ರಿ ಅಂತಂದ್ರೆ, ಸೊ ಇಲ್ಲಿದಿಂತ್ರ ಕ್ವಶನ್ಸ್ ನ ನಿಮ್ಮ ಎಕ್ಸಾಮ್ಸ್ ಒಳಗಡೆ ಕೇಳಿದಾರೆ. ಓಕೆ, ಸೊ ನಂಬರ್ ಸೀರೀಸ್ ಒಳಗೆ ನಿಮಗ 5ದಿಂದ 6 ಕ್ವಶನ್ಸ್ ನೋಡಕ್ ಸಿಗ್ತಾವ್ರಿ. ಓಕೆ, ಆಮೇಲೆ ಸಿಂಪ್ಲಿಫಿಕೇಶನ್ ದಾಗ ಒಂದು 5ದಿಂದ 10 ಕ್ವಶನ್ ಸಿಗ್ತಾವ್ರಿ. ಆಮೇಲೆ ಮೆನ್ಸುರೇಷನ್ 2D ಮತ್ತು 3D, ನಾವೇನ್ ಸರ್ಫೇಸ್ ಏರಿಯಾ ಅಂಡ್ ವಾಲ್ಯೂಮ್ ಅಂತ ಕರಿತೀವಿ. ಸೊ ಅಲ್ಲಿದಿಂತ್ರ ನಿಮಗ 1 ಅಥವಾ 2 ಕ್ವಶನ್ಸ್ ನೀವು ನೋಡಕ್ ಸಿಗ್ಬೋದ್ರಿ. ಸಿಂಪಲ್ ಇಂಟ್ರೆಸ್ಟ್, ಕಂಪೌಂಡ್ ಇಂಟ್ರೆಸ್ಟ್, ರೇಷಿಯೋ, ಪಾರ್ಟ್ನರ್ಶಿಪ್, ಪರ್ಸೆಂಟೇಜ್, ಪ್ರಾಫಿಟ್ ಅಂಡ್ ಲಾಸ್, ಎವರೇಜ್, ಏಜ್, ಸ್ಪೀಡ್, ಟೈಮ್ ಅಂಡ್ ಡಿಸ್ಟೆನ್ಸ್, ಟ್ರೈನ್, ಬೋಟ್ ಅಂಡ್ ಸ್ಟ್ರೀಮ್, ಟೈಮ್ ಅಂಡ್ ವರ್ಕ್, ಪೈಪ್ಸ್ ಅಂಡ್ ಸಿಸ್ಟಮ್ ಮತ್ತು ಡಾಟಾ ಇಂಟರ್ಪ್ರಿಟೇಷನ್. ಸೊ ಇದು ನಿಮ್ಮ ಇಂಪಾರ್ಟೆಂಟ್ ಟಾಪಿಕ್ಸ್. ಮ್ಯಾಥ್ಸ್ ದಿಂತ್ರ ಇದಿಷ್ಟು ಟಾಪಿಕ್ಸ್ ತಿಂತ್ರ ನಿಮ್ಮ ಎಕ್ಸಾಮ್ಸ್ ಒಳಗಡೆ ಕ್ವಶನ್ಸ್ ಕೇಳ್ತಾರೆ. ಸೊ ಇನ್ನೊಂದು ಬೆಸ್ಟ್ ಥಿಂಗ್ ಏನ್ರಿ, ಇಲ್ಲಿ ಅಡ್ವಾನ್ಸ್ ಮ್ಯಾಥ್ಸ್ ಬರಂಗಿಲ್ರಿ. ಓಕೆ, ಟ್ರಿಗ್ನೋಮೆಟ್ರಿ, ಕೋಆರ್ಡಿನೇಟ್ ಜಾಮೆಟ್ರಿ, ಓಕೆ, ಸೊ ಜಾಮೆಟ್ರಿ ಇರ್ಬೋದ್ರಿ, ರೈಟ್? ಸೊ ಅಲ್ಲಿದಿಂತ್ರ ನಿಮಗ ಕ್ವಶನ್ಸ್ ನೋಡಕ್ ಸಿಗಂಗಿಲ್ರಿ. ಸೊ ಒಂದೇ ಏನ್ರಿ, ನೀವು 2D ಅಂಡ್ 3D ಒಂದು ಮಾಡ್ಕೋಬೇಕ್ರಿ ಅಡ್ವಾನ್ಸ್ ಮ್ಯಾಥ್ಸ್ ಒಳಗಿಂತ್ರ. ಇದು ಒಂದು ಟಾಪಿಕ್ ನೀವು ಮಾಡ್ಕೋಬೇಕ್ರಿ. ಉಳ್ಕಿದ್ದೆಲ್ಲ ಟಾಪಿಕ್ಸ್ ಏನದಾವು ನಮ್ಮ ಅರ್ಥಮೆಟಿಕ್ ಆಸ್ ಯೂಶುವಲ್ ನಮ್ಮ ನಾರ್ಮಲ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಈಗ ಏನಿರ್ತಾವೋ ಅದೇ ರೀತಿ ಇದು ನಿಮ್ದ ಸಿಲೆಬಸ್ ಐತ್ರಿ, ರೈಟ್? ಆಮೇಲೆ ಲೆವೆಲ್ ಆಫ್ ಡಿಫಿಕಲ್ಟಿ ನೋಡ್ರಿ, ಬಹಳ ಹೈ ಇರಂಗಿಲ್ಲ, ಮಾಡ್ರೇಟ್ ಇರ್ತೈತ್ರಿ. ಓಕೆ, ಸೊ ಈಸಿಲಿ ನೀವು ಏನ್ ಮಾಡ್ಬೋದ್ರಿ, ನೀವು ನೀಟಾಗಿ ಪ್ರಿಪರೇಷನ್ ಮಾಡಿದ್ರಿ ಅಥವಾ ಆಲ್ರೆಡಿ ನೀವು ಸ್ಟಡಿ ಮಾಡ್ತಿದ್ರಿ ಅಂತಂದ್ರೆ ಇದು 1.5 ಮಂತ್ ಒಳಗಡೆ ನೀವೇನ್ ಮಾಡ್ಬೋದು, ಇದರದ್ದು ಕೋರ್ಸ್ ನ ಅಂದ್ರೆ ಈ ಸಿಲೆಬಸ್ ನ ನೀವು ಕವರ್ ಮಾಡ್ಕೋಬಹುದ್ರಿ. ಓಕೆ, ಸೊ ಬಹಳ ಡಿಫಿಕಲ್ಟ್ ಇರಂಗಿಲ್ರಿ, ಆಮೇಲೆ ಬಹಳ ಈಸಿನೂ ಇರಂಗಿಲ್ಲ, ಈಸಿ ಟು ಮಾಡ್ರೇಟ್ ಲೆವೆಲ್ದಾಗ ನಿಮ್ದು ಕ್ವಶನ್ ಪೇಪರ್ ಇರ್ತೈತ್ರಿ, ರೈಟ್? ಓಕೆ, ಸೊ ರೀಸನಿಂಗ್ ಒಳಗೂ ಅಷ್ಟೇ ರೀ. ಓಕೆ, ರೀಸನಿಂಗ್ ಒಳಗಡೆ ಅಷ್ಟೇ ರೀ. ಸೊ ಸಿಂಪಲ್ ಕ್ವಶನ್ಸ್ ನಿಮ್ಗೆ ಕೇಳ್ತಾರ, ಕೋಡಿಂಗ್ ಡಿಕೋಡಿಂಗ್ ಕೇಳ್ತಾರ. ಓಕೆ, ಆಮೇಲೆ ಸಿಟ್ಟಿಂಗ್ ಅರೇಂಜ್ಮೆಂಟ್ ಕ್ವಶನ್ ಇರ್ತೈತ್ರಿ, ಅನಾಲಜಿ ಮ್ಯಾಗ ಇರ್ತೈತಿ, ರೈಟ್? ಸೊ ಪಜಲ್ಸ್ ಇರ್ತಾವ್ರಿ, ಪಜಲ್ಸ್ ಬೇಸ್ಡ್ ಮ್ಯಾಗ ನಿಮಗೆ ಕ್ವಶನ್ಸ್ ಕೇಳ್ತಾರ, ರ್ಯಾಂಕಿಂಗ್ ಟೆಸ್ಟ್ ಮ್ಯಾಗ ನಿಮ್ಗೆ ಕ್ವಶನ್ಸ್ ಕೇಳ್ತಾರ್ರಿ. ಓಕೆ, ಆಮೇಲೆ ಕ್ಲಾಕ್ ಕ್ಯಾಲೆಂಡರ್ದಾಗ ಕಡಿಮೆ ಕೇಳ್ತಾರ್ರಿ, ಯಾವಾಗಾರ ಒಂದು ನೀವು ನೋಡ್ಬೋದ್ರಿ. ಬಟ್ ಸ್ಪೆಸಿಫಿಕ್ಲಿ ಅಲ್ಲಿದಿಂತ್ರ ಕ್ವಶನ್ಸ್ ಬಂದಿರೋದು ಸ್ವಲ್ಪ ಕಡಿಮೆನ ಅಂತ ನೀವು ಹೇಳ್ಬೋದ್ರಿ. ಓಕೆ, ಆಡ್ ಒನ್ ಔಟ್ ದಾಗಿಂತ್ರ ಅಥವಾ ಕ್ಲಾಸಿಫಿಕೇಶನ್ ಅಂತ ನಾವ್ ಏನ್ ಕರಿತೀವಿ, ಸೊ ಅದ್ರ ಬೇಸ್ಡ್ ಮ್ಯಾಗು ನಿಮಗ ಎಕ್ಸಾಮ್ಸ್ ಒಳಗ ಕ್ವಶನ್ಸ್ ಅವರು ಕೇಳಿತಾರ್ರಿ, ರೈಟ್? ಆಮೇಲೆ ಇಂಗ್ಲಿಷ್ ಒಳಗೂ ನೋಡ್ರಿ, ಇಂಗ್ಲಿಷ್ ಒಳಗಡೆನು ನೀವು ಬೇಸಿಕ್ ಗ್ರಾಮರ್ ನಿಮಗ ಗೊತ್ತಿತ್ತಪ್ಪ ಅಂತಂದ್ರ ನೀವು ಡೆಫಿನೆಟ್ಲಿ ಮಾಡಬಹುದ್ರಿ. ಬೇಸಿಕ್ ಗ್ರಾಮರ್ ಇರ್ಬೋದ್ರಿ, ಅಥವಾ ಆರ್ಟಿಕಲ್ಸ್ ಮ್ಯಾಗ ಕ್ವಶನ್ಸ್ ಕೇಳಿದಾರ್ರಿ, ರೈಟ್? ಸೊ ನೀವು ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ನ ನೋಡಿದ್ರಿ ಅಂತಂದ್ರ ಸೊ ಈ ಎಲ್ಲಾ ಏರಿಯಾಸ್ ದಿಂತ್ರ ಅವ್ರು ನಿಮಗ ಎಕ್ಸಾಮ್ಸ್ ಒಳಗಡೆ ಕ್ವಶನ್ಸ್ ಕೇಳಿದಾರೆ. ಆಮೇಲೆ ಜನರಲ್ ಅವೇರ್ನೆಸ್ ಬಗ್ಗೆ ಹೇಳ್ಬೇಕಾದ್ರೂ ಬಹಳ ನೀವು ಡಿಟೇಲ್ ಆಗಿನೂ ಹೋಗೋದೇನು ಅವಶ್ಯಕತೆ ಇಲ್ರಿ. ಈಗ ಫಾರ್ ಎಕ್ಸಾಂಪಲ್ ಹಿಸ್ಟ್ರಿ ಒಳಗೆ ಎಲ್ಲಾ ಓದೋದು ಅವಶ್ಯಕತೆ ಇಲ್ರಿ, ನೀವು ಜಸ್ಟ್ ಮಾಡರ್ನ್ ಹಿಸ್ಟ್ರಿ ಅಷ್ಟು ಓದಿದ್ರ ಸಾಕ್ರಿ. ಗಾಂಧಿಯನ್ ಎರಾ, ಓಕೆ, ಈ ಪಾರ್ಟ್ ನ ನೀವು ಓದಿದ್ರ ಸಾಕ್ರಿ, 1-2 ಕ್ವಶನ್ಸ್ ನಿಮ್ಗೆ ಅಲ್ಲಿ ಸಿಗ್ಬೋದ್ರಿ. ಅದ್ರ ನೆಕ್ಸ್ಟ್ ಕರೆಂಟ್ ಅಫೇರ್ಸ್ ಮ್ಯಾಗ ಸ್ವಲ್ಪ ಕ್ವಶನ್ಸ್ ಕೇಳಿದಾರ್ರಿ, ಬಟ್ ಸಿಂಪಲ್ ಕ್ವಶನ್ಸ್ ಕೇಳಿದಾರ್ರಿ. ಓಕೆ, ಅದನ್ನ ಕರೆಂಟ್ ಅಫೇರ್ಸ್ ದಾಗ ನೀವು ಒಂದ್ಸಲ ನೀಟಾಗಿ ನೋಡ್ಕೊಂಡ್ರಿ ಅಂತಂದ್ರ ಲಾಸ್ಟ್ 6 ಮಂತ್ಸ್ ಅದು ಕರೆಂಟ್ ಅಫೇರ್ಸ್, ಕ್ಯಾಪಿಟಲ್ಸ್, CM, ಈ ತರ ಸಿಂಪಲ್ ಕ್ವಶನ್ಸ್ ಅವ್ರು ನಿಮಗ ಎಕ್ಸಾಮ್ಸ್ ಒಳಗಡೆ ಕೇಳ್ತಾರ್ರಿ, ರೈಟ್? ಓಕೆ, ಸೊ ಈಗ ನಾನು ಇಲ್ಲೇ ಒಂದು ಕ್ವಶನ್ ತಗೊಂಡಿನ್ರಿ, ಅಂದ್ರೆ ಇದು ನಿಮ್ಮ ಎಕ್ಸಾಮ್ ಒಳಗಡೆ. ಓಕೆ, ಈಗೇನ್ ಅಸಿಸ್ಟೆಂಟ್ RBI ಒಳಗೆ ಎಕ್ಸಾಮ್ಸ್ ಏನ್ ಕೇಳ್ತಿದಾರಲ್ಲ, ಸೊ ಈ ಎಕ್ಸಾಮ್ಸ್ ಒಳಗಡೆ ಬಂದಿರುವಂತ ಒಂದಿಷ್ಟು ಕ್ವಶನ್ಸ್ ನಾವು ಇವತ್ತ ಡಿಸ್ಕಸ್ ಮಾಡೋಣ್ರಿ. ಓಕೆ, ಸೊ ಮ್ಯಾಥ್ಸ್ ದಿಂತ್ರ ನಾನು ಒಂದಿಷ್ಟು ಕ್ವಶನ್ಸ್ ನಾನು ಇಲ್ಲಿ ತಗೊಂಡಿಟ್ರಿ. ಸೊ ಇದನ್ನ ಏನ್ ಮಾಡೋಣ್ರಿ, ನಾವು 1 by 1 ಇದನ್ನ ಡಿಸ್ಕಷನ್ ಮಾಡ್ಕೊಂತ ಹೋಗೋಣ್ರಿ, ರೈಟ್? ಸೊ ಫಸ್ಟ್ ನೋಡ್ರಿ, ಇಲ್ಲಿ ಏನ್ ಕ್ವಶನ್ ಕೇಳಿದಾನ್ರಿ ಅವನ, ಇಲ್ಲಿ ಒಂದು ಸರ್ಕಲ್ ಐತ್ರಿ, ಆ ಸರ್ಕಲ್ ಏರಿಯಾ ಕೊಟ್ಟಿದಾರೆ ಅವ್ರು ನಿಮಗ. ಸೊ ಒಂದು ಸರ್ಕಲ್ ಏರಿಯಾ ಎಷ್ಟೈತ್ರಿ, 154 ಸೆಂಟಿಮೀಟರ್ ಸ್ಕ್ವೇರ್ ಐತಿ. ದೆನ್ ಫೈಂಡ್ ದಿ ಸರ್ಕಂಫರೆನ್ಸ್ ಆಫ್ ದಿ ಸರ್ಕಲ್ ವಿತ್ ರೇಡಿಯಸ್ r plus 3.5 ಸೆಂಟಿಮೀಟರ್ ಅಂತ ಕೊಟ್ಟಾನ. ಓಕೆ, ಸೊ ಅಂದ್ರೆ ಫಸ್ಟ್ ನಾವ್ ಏನ್ ಮಾಡೋಣ್ರಿ,
ಇಲ್ಲಿ ಮೊದಲು ಆರ್ ಫೈಂಡ್ ಮಾಡೋಣ್ರಿ, ರೇಡಿಯಸ್ ಎಷ್ಟೈತೆ ಅಂತ ನಾವು ಫೈಂಡ್ ಮಾಡೋಣ್ರಿ. ಓಕೆ, ಸೊ ಈಗ ನಿಮ್ಗೆಲ್ಲ ಗೊತ್ತೈತ್ರಿ ಏರಿಯಾ ಆಫ್ ಸರ್ಕಲ್ ಇದರದ ಫಾರ್ಮುಲಾ ಏನೈತ್ರಿ, ಪೈ ಆರ್ ಸ್ಕ್ವೇರ್. ಇದು ನೀವು ಸ್ಕೂಲ್ ಡೇಸ್ ದಾಗ ಕಲ್ತಿರ್ತೀರಿ, ಪೈ ಆರ್ ಸ್ಕ್ವೇರ್ ಅಂತ ಹೇಳಿ. ಸೊ ಏರಿಯಾ ಎಷ್ಟು ಕೊಟ್ಟಿದ್ದಾನ್ರಿ ಇಲ್ಲಿ, 154 ಕೊಟ್ಟಿದ್ದಾನ್ರಿ, 154 ಕೊಟ್ಟಿದ್ದಾನ್ರಿ. ಆಮೇಲೆ ಪೈ ವ್ಯಾಲ್ಯೂ ನಿಮ್ಗೆಲ್ಲ ಗೊತ್ತೈತ್ರಿ, ಇದು 22/7 ಅಂತ ಹೇಳಿ. ಆಮೇಲೆ ಆರ್ ಸ್ಕ್ವೇರ್. ಓಕೆ, ಆ ಆರ್ ಸ್ಕ್ವೇರ್ ನ ಹಂಗ ಬರ್ಕೊಂಡಿನ್ರಿ ನಾನು. ಈಗ ಇಲ್ಲಿದಿಂತ ನೀವು ಬೇಕಂದ್ರೆ 11ರಲ್ಲಿ ಇದನ್ನ ಕ್ಯಾನ್ಸಲ್ ಮಾಡ್ರಿ, ಅಥವಾ ನೀವು ಸಪೋಸ್ 22ರ ಮಗ್ಗಿ ನೀವು ಬಹ್ಯಾಟ್ ಮಾಡಿದ್ರಿ ಅಂತಂದ್ರೆ, ಸೊ ನಿಮಗೆಲ್ಲ ಗೊತ್ತಿರ್ತೈತ್ರಿ 22 ಒಂದ್ಲೆ ಇದು 22 7ಲೆ 150, ರೈಟ್. ಸೊ ಈಗ ಈ 7ನ ಇಲ್ಲಿ ಗುಣಾಕಾರ ಮಾಡ್ರಿ, ಎಷ್ಟಾಕತ್ರಿ 49 ಆಕತ್ರಿ, ಅಂಡ್ ದಟ್ ಈಸ್ ಈಕ್ವಲ್ ಟು ಆರ್ ಸ್ಕ್ವೇರ್. ಬಟ್ ಆರದ್ ವ್ಯಾಲ್ಯೂ ಎಷ್ಟಾಕತ್ರಿ 7 ಆಕತ್ರಿ, ಪ್ಲಸ್ ಆರ್ ಮೈನಸ್ 7 ಆಕತ್ತಿರದ, ಬಟ್ ನಾವು ನೆಗೆಟಿವ್ ವ್ಯಾಲ್ಯೂ ಕನ್ಸಿಡರ್ ಮಾಡಂಗಿಲ್ರಿ. ಸೊ ಆರ್ ವ್ಯಾಲ್ಯೂ ಎಷ್ಟಾತ್ರಿ 7 ಆತ್ರಿ. ಬಟ್ ಈಗ ಅವ್ ಏನ್ ಹೇಳ್ತಾನ್ರಿ, ನಿಮ್ಗ ಸುತ್ತಳತೆ ಕೇಳ್ತಾನ್ರಿ, ಸರ್ಕಂಫರೆನ್ಸ್. ಓಕೆ, ಸರ್ಕಂಫರೆನ್ಸ್ ಅಂದ್ರೆ ಈ ಸುತ್ತಳತೆ ಕೇಳ್ತಿದ್ದಾನ್ರಿ, ಸರ್ಕಲ್ ಅದ ಈ ಸುತ್ತಳತೆ ಕೇಳ್ತಾನ್ರಿ. ಬಟ್ ಅವನೇನ್ ಹೇಳ್ತಾನ ಗೊತ್ತೇನ್ರಿ, ಆರ್ ಇಲ್ಲ, ಆರ್ ಪ್ಲಸ್ 3.5 ಐತ್ ಅಂತ ಹೇಳ್ತಾನ್ರಿ. ರೇಡಿಯಸ್ ಆರ್ ಪ್ಲಸ್ 3.5. ಸೊ ಆರ್ ಎಷ್ಟೈತ್ರಿ 7, ಇದಕ್ ಪ್ಲಸ್ 3.5 ಮಾಡ್ರಿ, ಅಂದ್ರೆ ಎಷ್ಟಾಕತ್ರಿ ಅದ 10.5 ರೇಡಿಯಸ್ ಗೆ. ಸೊ ಸರ್ಕಂಫರೆನ್ಸ್ ಸುತ್ತಳತೆದ ಫಾರ್ಮುಲಾ ಏನೈತಂದ್ರ 2πr ಐತ್ರಿ. ಓಕೆ, ಸೊ ಸರ್ಕಂಫರೆನ್ಸ್ ಇದನ್ನ ಕಂಡು ಹಿಡಿಬೇಕಾಗೈತ್ರಿ. ಆರ್ ಇದು 2 ಐತ್ರಿ, ಇದು 22/7 ಐತ್ರಿ. ಸೊ ಇಲ್ಲಿ R1 ಅಂತ ತಗೊಂಡ್ರಿ, ಯಾಕಂದ್ರ ಆರ್ ನಾವು 7 ಅಂತ ತಗೊಂಡಿವಿ. ಸೊ ಇಲ್ಲಿ ವ್ಯಾಲ್ಯೂ ಏಟ್ ಕೊಟ್ಟಾನ್ರಿ, ಆರ್ ಪ್ಲಸ್ 3.5 ಕೊಟ್ಟಾನ್ರಿ. ಸೊ ಆರ್ ಪ್ಲಸ್ ಅಂದ್ರೆ 7 ಪ್ಲಸ್ 3.5 ಅಂತಂದ್ರೆ ಎಷ್ಟಾಕತ್ರಿ, ಇದು 10.5 ಆಕತ್ರಿ, ರೈಟ್. ಈಗ ಇದನ್ನ ಸಿಂಪ್ಲಿಫೈ ಮಾಡೋಣ್ರಿ. ಸೊ ಈಗ ಸಿಂಪ್ಲಿಫೈ ಮಾಡಕ್ ನೋಡ್ರಿ, ಬಹಳ ಸಿಂಪಲ್ ಐತಿ. ಒಂದ್ ಥಿಂಗ್ ಅರ್ಥ ಮಾಡ್ಕೋರಿ, ಇಲ್ಲಿ ಪಾಯಿಂಟ್ ಐತಂದ್ರ ನೀವು ಇಲ್ಲಿದಿಂತ್ರ ಏನ್ ಮಾಡ್ರಿ, ಈ ಪಾಯಿಂಟ್ ತೆಗೀರಿ. ಓಕೆ, ಈ ಪಾಯಿಂಟ್ ತೆಗದ ಕೆಳಗಡೆ ಏನ್ ಮಾಡ್ರಿ 10 ಬರೀರಿ. ಓಕೆ, ಯಾಕಂದ್ರೆ ಬಹಳಷ್ಟು ಸಲ ಏನಾಗ್ತೈತ್ರಿ, ಸ್ಟೂಡೆಂಟ್ಸ್ ಪಾಯಿಂಟ್ ಇತ್ತಂದ್ರೆ ಟೆನ್ಷನ್ ಆಗ್ತೈತ್ರಿ, ಹೌದಾ. ಸೊ ಅದಕ್ಕೆ ನಾ ಏನಂತೇನ್ರಿ, ಈ ಪಾಯಿಂಟ್ ತೆಗೀರಿ. ಪಾಯಿಂಟ್ ಆದ್ಮೇಲೆ ಎಷ್ಟು ನಂಬರ್ಸ್ ಅದಾವ್ರಿ, ಇಲ್ಲಿ 1 ನಂಬರ್ ಐತಿ. ಸೊ ಅದಕ್ಕೆ ಇದು ಏನ್ ಮಾಡ್ರಿ 105 ಡಿವೈಡೆಡ್ ಬೈ ತೆಳಗೆ ಏನ್ ಮಾಡ್ರಿ 10 ಬರೀ. ಓಕೆ, ಸೊ ಅದಕ್ಕೆ ನಾನು ಇಲ್ಲಿ ಏನ್ ಮಾಡೇನ್ರಿ, ಈ ಪಾಯಿಂಟ್ ತೆಗದ ಇಲ್ಲಿ 10 ಬರ್ದೇನ್ರಿ. ಓಕೆ, ಈಗ ಇದನ್ನ ಕ್ಯಾನ್ಸಲೇಷನ್ ಮಾಡ್ರಿ. ಸೊ ಈಗೆಲ್ಲ ನಿಮ್ಗೆ ಗೊತ್ತೈತ್ರಿ 7 ಒಂದ್ಲೆ, ಸೊ 7 ಒಂದ್ಲೆ 7 ರೀ, ಹೌದಲ್ರಿ. 3 ಉಳಿತೈತಿ, ಇದು 5. ಸೊ 7 5 ಎಷ್ಟು ಬರ್ತೈತ್ರಿ 35 ಬರ್ತೈತ್ರಿ, ಕರೆಕ್ಟಾ, ರೈಟ್. ಸೊ ಈಗ ಇದನ್ನ ಗುಣಾಕಾರ ಮಾಡ್ರಿ. ಸೊ 15 ಮತ್ತು 2 ಎಷ್ಟಾಕತ್ರಿ, ಇದು 30 ಇಂಟು ಇದು 22 ಹಂಗ ಬರ್ಕೊಂತೀನ್ರಿ, ಡಿವೈಡೆಡ್ ಬೈ 10. ಸೊ ಇಲ್ಲಿದಿಂತ್ರ ಇದೊಂದು 0 ಇದೊಂದು 0 ಕ್ಯಾನ್ಸಲ್ ಆತ್ರಿ. ಸೊ 22 3ಲೆ ಎಷ್ಟು ಬರ್ತೈತ್ರಿ 66 ಬರ್ತೈತ್ರಿ, ರೈಟ್. ಸೊ 66 ನಮ್ದು ಈ ಕ್ವಶನ್ ಅದ ಆನ್ಸರ್ ಆಕೈತ್ರಿ, ರೈಟ್. 66 ಏನೈತಿ ಈ ಕ್ವಶನ್ ಅದ್ ನಿಮ್ದು ಆನ್ಸರ್ ಆಕೈತ್ರಿ. ಈಗ ನೀವು ನೋಡ್ಬೋದ್ರಿ, ಬೇಸಿಕ್ ಲೆವೆಲ್ ಕ್ವಶನ್ ಕೇಳೇನ್ರಿ, ಸ್ವಲ್ಪ ಲೆಂದಿ ಐತಿ ಅಷ್ಟ, ಬಟ್ ಬೇಸಿಕ್ ಐತ್ರಿ, ಅರ್ಥ ಐತ್ರಿ. ಸೊ ಬಹಳ ಹಂತಪರ ಏನು ಟಫ್ ಕ್ವಶನ್ ಏನಿಲ್ಲ. ಓಕೆ, ಈ ತರ ಕ್ವಶನ್ಸ್ ನ ನೀವು ಡೆಫಿನೆಟ್ಲಿ 10th ಪಾಸ್ ಮಾಡಿರಿ ಅಂತಂದ್ರೆ, ಸೊ 9th 10th ಸ್ಟ್ಯಾಂಡರ್ಡ್ ಒಳಗೆ ಈ ತರ ಕ್ವಶನ್ಸ್ ನೀವು ಸಾಲ್ವ್ ಮಾಡಿರ್ತೀರಿ, ರೈಟ್. ಓಕೆ, ಚಲೋ ಮುಂದಿನ ಕ್ವಶನಿಗೆ ಹೋಗೋಣ್ರಿ. ಸೊ ಮುಂದಿನ ಕ್ವಶನ್ ನೋಡ್ರಿ, ಎ ಸಮ್ ಆಫ್ 7250 gives interest of 2900 in 2 years at simple interest. ಸರಳ ಬಡ್ಡಿ ಮ್ಯಾಗ ಕ್ವಶನ್ ಕೇಳ್ಯಾನ್ರಿ. ಸಿಂಪಲ್ ಇಂಟ್ರೆಸ್ಟ್ ಅಂದ್ರೆ ಸರಳ ಬಡ್ಡಿ ರೀ. ಓಕೆ, ಫೈಂಡ್ ದಿ ರೇಟ್ ಆಫ್ ಇಂಟ್ರೆಸ್ಟ್ ಪರ್ annum. ಸೊ ಪ್ರತಿ ವರ್ಷ ಎಷ್ಟು ಬಡ್ಡಿ ದರ ಐತಿ ಅಂತ ಕ್ವಶನ್ ಕೇಳ್ತಾನ್ರಿ. ಸೊ ನಿಮಗೆಲ್ಲ ಸ್ಕೂಲ್ ಡೇಸ್ ಒಳಗೆ ಕಲ್ತಿರ್ತೀರಿ, ನಿಮಗೆಲ್ಲ ಗೊತ್ತೈತ್ರಿ ಸಿಂಪಲ್ ಇಂಟ್ರೆಸ್ಟ್ ಫಾರ್ಮುಲಾ ಏನೈತಪ್ಪ ಅಂತಂದ್ರೆ PRT/100 ಅಂತ ನಿಮ್ ಫಾರ್ಮುಲಾ ಐತಿ, ಹೌದಾ. ಸೊ ಇಂಟ್ರೆಸ್ಟ್ ಎಷ್ಟು ಐತೆ ಅಂತ ಹೇಳ್ಯಾನ್ರಿ. ಸೊ ಅವನಿಗೆ ಬಡ್ಡಿ ಎಷ್ಟು ಸಿಕ್ಕೈತಂತ್ರಿ 2900 ಸಿಕ್ಕೈತಂತ್ರಿ. ಸೊ ಎಷ್ಟರ ಮೇಲೆ ಸಿಕ್ಕೈತ್ರಿ ಅದ 7000, ಅಂದ್ರೆ ಎಷ್ಟು ದುಡ್ಡು ನಾವು ಬಡ್ಡಿ ಹಂಗ್ ಕೊಟ್ಟಿದ್ದಾನ್ರಿ 7250 ರೂಪಾಯಿ ಕೊಟ್ಟಿದ್ದಾನ್ರಿ. ಬಡ್ಡಿ ದರ ಎಷ್ಟೈತ್ರಿ ಅದನ್ನ ನಾವು ಕ್ಯಾಲ್ಕುಲೇಟ್ ಮಾಡ್ಬೇಕಾಗೈತ್ರಿ. ಆಮೇಲೆ ಎಷ್ಟು ವರ್ಷ, ಟಿ ಅಂದ್ರೆ ಟೈಮ್, ಎಷ್ಟು ವರ್ಷ ಕೊಟ್ಟಿದ್ದಾನ್ರಿ 2 ವರ್ಷ ಕೊಟ್ಟಿದ್ದಾನ್ರಿ, ಡಿವೈಡೆಡ್ ಬೈ 100. ಓಕೆ, ಡಿವೈಡೆಡ್ ಬೈ 100. ಈಗ ನೋಡ್ರಿ ಇಲ್ಲಿ ಕ್ಯಾನ್ಸಲೇಷನ್ ಮಾಡೋಣ್ರಿ. ಓಕೆ, ಇದೊಂದು 0 ಮತ್ತೆ ಇದೊಂದು 0 ಕ್ಯಾನ್ಸಲ್ ಮಾಡೋಣ್ರಿ. ಈಗ ಸ್ವಲ್ಪ ನಿಮಗೆ ಬೇಸಿಕ್ಸ್ ಗೊತ್ತಿತ್ತಪ್ಪ ಅಂತಂದ್ರ ನಿಮ್ಗೆ ಒಂದು ಥಿಂಗ್ ಏನ್ ಗೊತ್ತಿರ್ತೈತ್ರಿ, ಲಾಸ್ಟ್ 2 ಡಿಜಿಟ್ ಯಾವುದೋ ಒಂದು ಸಂಖ್ಯೆನ ನೀವು ಲಾಸ್ಟ್ 2 ಡಿಜಿಟ್ ಒಂದ್ ವೇಳೆ 00 25 50 75 ಇತ್ತಂತ ಅನ್ಕೋರಿ. ಸೊ
ಲಾಸ್ಟ್ 2 ಡಿಜಿಟ್ ಯಾವುದೋ ಒಂದು ಸಂಖ್ಯೆದ ಲಾಸ್ಟ್ 2 ಡಿಜಿಟ್ 00, 25, 50 ಮತ್ತು 75 ಇತ್ತಂತ ಅನ್ಕೋರಿ, ಆ ಸಂಖ್ಯೆ 25 ಭಾಗ ಆಕೈತ್ರಿ. ಆ ಸಂಖ್ಯೆ 25 ಭಾಗ ಆಕೈತ್ರಿ. ಸೊ ಹಂಗಾದ್ರೆ ಇದು ನೋಡ್ರಿ, ಇದು 25 ಐತಿಲ್ರಿ. ಸೊ ಇದನ್ನ ನಾವು ಏನ್ ಮಾಡೋಣ್ರಿ, ಭಾಗ ಮಾಡೋಣ್ರಿ. ಸೊ 25 3 75 ಆಕತ್ರಿ. ಸೊ 25 2 50 ಕರೆಕ್ಟ್. ಸೊ ಇಲ್ಲಿ 50 ಅಂದ್ರೆ 225 ಉಳಿತೈತ್ರಿ. ಸೊ 9 ಎಷ್ಟಾಕತ್ರಿ, 225 ಆಕತ್ರಿ. ರೈಟ್. ಆಮೇಲೆ ಇದು 25 4 100 ಆಕತ್ರಿ. ಕರೆಕ್ಟ್ ಇಲ್ರಿ. ರೈಟ್. ಸೊ ಇದು 2 1 ರೀ, ಇದು 2 2 ರೀ. ಆಮೇಲೆ ಇಲ್ಲಿ ನೋಡ್ರಿ, ಇದು 21 ಇಲ್ಲಿ 295 ರೀ. ಸೊ 29 1 29 10 ಕರೆಕ್ಟ್. ಸೊ ಈ 2ನ ಇಲ್ಲಿ ಗುಣಾಕಾರ ಮಾಡ್ರಿ. ಸೊ ಇದು ಎಷ್ಟಾಕತ್ರಿ, 20. ಸೊ ಆರ್ ಇಸ್ ಈಕ್ವಲ್ ಟು ಎಷ್ಟು ಬಂತ್ರಿ, 20% ಬಂತ್ರಿ. ಯಾಕಂದ್ರೆ ಆರ್ ಯಾವಾಗ್ಲೂ ಪರ್ಸೆಂಟೇಜ್ ದಾಗ ಇರ್ತೈತ್ರಿ. ಸೊ ಆರದ್ ವ್ಯಾಲ್ಯೂ ಏನ್ ಬಂತ್ರಿ, 20% ಬಂತ್ರಿ. ಓಕೆ, ಆರದ್ ವ್ಯಾಲ್ಯೂ ಎಷ್ಟು ಬಂತ್ರಿ, 20% ಇದು ನಿಮ್ದು ವ್ಯಾಲ್ಯೂ ಆಗತ್ತೆ. ರೈಟ್. ಸೊ ಈ ತರ ನಾವು ಈ ಕ್ವಶನ್ ಸಿಂಪಲ್ ಕ್ವಶನ್ಸ್ ನ ನಿಮ್ಗೆ ಕೇಳ್ತಾರ್ರಿ. ಬಹಳ ಡಿಫಿಕಲ್ಟ್ ಇರಂಗಿಲ್ರಿ, ಬಹಳ ಈಸಿನೂ ಇರಂಗಿಲ್ಲ. ಒಂದು ಮಾಡರೇಟ್ ದಾಗ ಪ್ರತಿಯೊಂದು ಟಾಪಿಕ್ ನಿಮಗೆ ಬೇಸಿಕ್ಸ್ ಚೆನ್ನಾಗಿ ಗೊತ್ತಿತ್ತಪ್ಪ ಅಂತಂದ್ರೆ ನೀವು ಡೆಫಿನೆಟ್ಲಿ ಈ ಕ್ವಶನ್ಸ್ ನ ಏನ್ ಮಾಡಬಹುದ್ರಿ, ಸಾಲ್ವ್ ಮಾಡಬಹುದು. ರೈಟ್. ಓಕೆ, ಮುಂದಿನ ಕ್ವಶನ್ ಹೋಗ್ರಿ. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಏನ್ ಹೇಳ್ತಾನ್ರಿ, ABC 3 ಜನ ಸೇರಿ ಒಂದು ಬಿಸ್ನೆಸ್ ಒಳಗಡೆ ಏನ್ ಮಾಡಿದಾರ್ರಿ, ಇನ್ವೆಸ್ಟ್ ಮಾಡಿದಾರ್ರಿ. ಸೊ ಯಾವ ಅನುಪಾತದಾಗ ಇನ್ವೆಸ್ಟ್ ಮಾಡಿದಾರಂತ್ರಿ ಅವರು 4:5:6 ಈ ಅನುಪಾತದಾಗ ಅವ್ರು ಇನ್ವೆಸ್ಟ್ ಮಾಡ್ಯಾರಂತ್ರಿ. ಯಾರ್ರಿ, A, B ಮತ್ತು C. ಆಮೇಲೆ ಏನ್ ಹೇಳ್ತಾನ್ರಿ, 1 ವರ್ಷ ಆದ್ಮೇಲೆ ಅವರಿಗೆ ಇಷ್ಟು ಪ್ರಾಫಿಟ್ ಬಂದೈತಂತ್ರಿ, ಇಷ್ಟು ಲಾಭ ಆಗೈತಂತ್ರಿ. ಸೊ ಹಂಗಾದ್ರೆ ಬಿದ ಎಷ್ಟು ಲಾಭ ಐತಂತ ಕೇಳ್ತಾನ್ರಿ. ಓಕೆ, ಬಿದ ಎಷ್ಟು ಲಾಭ ಐತಂತ ಅವ ಕ್ವಶನ್ ಕೇಳ್ತಾನ್ರಿ. ನೋಡ್ರಿ, ಒಂದು ತಿಂಗ್ ಅರ್ಥ ಮಾಡ್ಕೋರಿ, ಯಾವಾಗಲೂ ಬಿಸ್ನೆಸ್ ಮಾಡಿದಾಗ ಓಕೆ ಯಾವ ಅನುಪಾತದಾಗ ಅವ್ರು ಇನ್ವೆಸ್ಟ್ ಮಾಡಿರ್ತಾರ, ಯಾವ ಅನುಪಾತದಾಗ ಅವ್ರು ದುಡ್ಡನ್ನ ಬಿಸ್ನೆಸ್ ಒಳಗಡೆ ಇನ್ವೆಸ್ಟ್ ಮಾಡಿರ್ತಾರ, ಅದ ಅನುಪಾತದಾಗ ಅವ್ರಿಗೆ ಪ್ರಾಫಿಟ್ ಸಿಗತೈತ್ರಿ. ಓಕೆ, ಒಂದ್ ವೇಳೆ ಎಲ್ಲಾರು ಸಮವಾಗಿ ಕೆಲಸ ಮಾಡ್ತಿದ್ರಂತ ಅನ್ಕೋರಿ, ಸಮವಾಗಿ ಟೈಮ್ ನ ಕೊಡ್ತಿದ್ರಂತಂದ್ರ, ಸೊ ಅವಾಗ ಅವ್ರು ಎಷ್ಟು ಇನ್ವೆಸ್ಟ್ ಮಾಡಿರ್ತಾರ ಅಷ್ಟ ಅವ್ರಿಗೆ ಲಾಭ ಸಿಗ್ತೈತ್ರಿ. ಓಕೆ, ಸೊ ಯಾವ ಅನುಪಾತದಾಗ ಅವರು ಇನ್ವೆಸ್ಟ್ ಮಾಡಿರ್ತಾರ ಅದ ಅನುಪಾತದಾಗ ಅವ್ರಿಗೆ ಏನಾಗ್ತೈತ್ರಿ, ಪ್ರಾಫಿಟ್ ಕೂಡ ಅದ ಅನುಪಾತ, ಲಾಭವೂ ಕೂಡ ಅದ ಅನುಪಾತದಾಗ ಅವ್ರಿಗೆ ಸಿಗ್ತೈತ್ರಿ. ಸೊ ಈಗ ಅವ್ನು ಟೋಟಲ್ ಪ್ರಾಫಿಟ್ ಕೊಟ್ಟನ್ರಿ, ಅಂದ್ರ 3 ಜನದ ಸೇರಿ ಟೋಟಲ್ ಪ್ರಾಫಿಟ್ ಏನೈತಿ ನೋಡ್ರಿ, ಅಂದ್ರೆ ಈ 3 ಜನದ ಸೇರಿ ಪ್ಲಸ್ ಮಾಡಿದೀವಿ ಅಂತ ತಿಳ್ಕೊರಿ. ಇದನ್ನ ಅಷ್ಟು ಇದು ಎಷ್ಟು ಆಕೈತ್ರಿ, ಟೋಟಲ್ 15 ಯೂನಿಟ್ ಆಕೈತ್ರಿ. 15 ಅಂದ್ರೆ ಈ 15 ಯೂನಿಟ್ ವ್ಯಾಲ್ಯೂ ಇದನ್ನ ಎಷ್ಟೈತೆ ಅಂತ ಹೇಳ್ತಾನ್ರಿ ಅವ. ಅಂದ್ರೆ ಇದು ಅಷ್ಟು ಲಾಭ ನಾವು ಪ್ಲಸ್ ಮಾಡಿದಾಗ ಎಷ್ಟು ಆಕೈತ್ರಿ, 15 ಯೂನಿಟ್ ಆಕೈತ್ರಿ. ಸೊ ಈ 15 ಯೂನಿಟ್ ವ್ಯಾಲ್ಯೂ ಯೂನಿಟ್ಸ್ ಅಂತ ಕೊಡ್ರಿ, ಇದ ಟೋಟಲ್ ಲಾಭ ಎಷ್ಟೈತೆ ಅಂತ ಹೇಳ್ತಾನ್ರಿ ಅವ, 8,255 ಅಂತ ಹೇಳ್ತಾನ್ರಿ. ಸೊ ಹಂಗಾದ್ರೆ ಇದ್ರಾಗ ಬೀದ್ ಎಷ್ಟು ಲಾಭ ಐತೆ ಅಂತ ಕೇಳ್ತಾನ್ರಿ. ಸೊ ಬೀದ್ ಲಾಭ ಎಷ್ಟೈತಿ ನೋಡ್ರಿ, 5 ಯೂನಿಟ್. ಸೊ ಇಲ್ಲಿ ನೀವು ಏನ್ ಮಾಡ್ರಿ, 5 ಯೂನಿಟ್ ವ್ಯಾಲ್ಯೂ ಫೈಂಡ್ ಮಾಡ್ರಿ. ಸೊ ಹಂಗಾದ್ರೆ 5 ಯೂನಿಟ್ ವ್ಯಾಲ್ಯೂ ಎಷ್ಟು ಆಗ್ತೈತಿ. ಓಕೆ, ಈಗ ಇದನ್ನ ಕ್ಯಾನ್ಸಲೇಷನ್ ಮಾಡ್ರಿ. ಓಕೆ, ಸೊ 15 ಒಂದ್ಲೆ. ಓಕೆ, ಸೊ ಈಗ 15, ಸೊ 15 ನೀವು, ಸೊ 15 6 ನೀವು ತಗೊಂಡ್ರೆ 90 ಆಕತ್ರಿ. ಸೊ 15 5 ನೀವು ತಗೋರಿ. ಸೊ 15 5 ನೀವು ತಗೊಂಡ್ರಿ ಅಂತಂದ್ರ ಎಷ್ಟ್ ಆಕೈತ್ರಿ, 15 5 75 ಆಕೈತ್ರಿ. ಹೌದಲ್ರಿ. ಸೊ 75 ಅಂತಂದ್ರ ಎಷ್ಟು ಉಳಿತೈತ್ರಿ, ಮತ್ತೆ 75 ಉಳಿತೈತ್ರಿ. ಸೊ 15 5 ಎಷ್ಟಾತ್ರಿ, ಮತ್ತೆ 75 ಆತ್ರಿ. ಕರೆಕ್ಟಾ. ಆಮೇಲೆ ಇಲ್ಲೊಂದು 0 ಐತ್ರಿ, ಅದೊಂದು 0 ಇಲ್ಲಿ ಬರ್ಕೊರಿ. ರೈಟ್. ಸೊ ಈಗ ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡ್ರಿ, ಇದನ್ನ 5 ಇಲ್ಲಿ ಗುಣಾಕಾರ ಮಾಡ್ರಿ. ಅಂದ್ರ ನಿಮ್ದು ಕ್ವಶನ್ ಮಾರ್ಕ್ ವ್ಯಾಲ್ಯೂ ಇದು 5 ಇಲ್ಲಿ ಗುಣಾಕಾರ ಆಕೈತ್ರಿ. ಇದು ಏನಾಕೈತ್ರಿ, 550 × 5. ಸೊ ಮೊದ್ಲೇ ಮಾತ ಈ 0 ಹಂಗ ಇಟ್ಕೊಂಡ್ಬಿಡ್ರಿ. ಹೌದಲ್ರಿ. ಸೊ 5 5 25. ಸೊ 5 5 25 27. ಸೊ ನಿಮ್ದು ಆನ್ಸರ್ ಎಷ್ಟಾಕತ್ರಿ, 2750 ನಿಮ್ದು ಆನ್ಸರ್ ಆಕತ್ರಿ. 2750 ಏನೈತಿ ನಿಮ್ದು ಆನ್ಸರ್. ರೈಟ್. ಸೊ ಈ ರೀತಿ ಕ್ವಶನ್ಸ್ ನಿಮ್ಮ ಎಕ್ಸಾಮ್ಸ್ ಒಳಗಡೆ ಕೇಳಿದಾರೆ. ಇದು 9th ಏಪ್ರಿಲ್ 2021 ಒಳಗಡೆ ಬಂದಿರುವಂತ ಕ್ವಶನ್ ರೀ. ರೈಟ್. ಓಕೆ. ಸೊ ಅರ್ಥ ಆಗತ್ತ ಅಂತ ಅನ್ಕೊಂಡಿನ್ರಿ.
ರೈಟ್. ಸೊ ಯಾರೆಲ್ಲ ಈ ಎಕ್ಸಾಮಿಗೆ ಪ್ರಿಪೇರ್ ಮಾಡಾಕತ್ತೀರಿ ನೋಡ್ರಿ, ಲೆವೆಲ್ ಆಫ್ ಡಿಫಿಕಲ್ಟಿ. ಓಕೆ, ಸೊ ಕ್ವಶನ್ ಲೆವೆಲ್ ಆಫ್ ಡಿಫಿಕಲ್ಟಿ ಈ ರೀತಿ ಐತ್ರಿ. ಓಕೆ, ಸೊ ಆರಾಮಾಗಿ ನೀವು ಏನ್ ಮಾಡ್ಬೋದ್ರಿ, ಇದನ್ನ ಸಾಲ್ವ್ ಮಾಡ್ಬೋದ್ರಿ. ರೈಟ್. ಓಕೆ, ಈಗ ಮುಂದೆ ನೋಡ್ರಿ, ರಾಮ ಅವನ್ ಏನ್ ಮಾಡಿದಾನ್ರಿ, 120 kg ಮಿಲ್ಕ್ನ 3600 ರೂಪಾಯಿಗೆ ತಗೊಂಬಂದಾನಂತ್ರಿ. ಓಕೆ, ಎಷ್ಟ್ರಿ, 120 kg ಮಿಲ್ಕ್ನ ಅವ್ ಏನ್ ಮಾಡ್ಯಾನ್ರಿ 3600 ರೂಪೀಸಿಗೆ ತಗೊಂಬಂದಾನ್ರಿ. ಅಂಡ್ ಅವನ್ ಏನ್ ಮಾಡ್ಯಾನ್ರಿ 36 ರೂಪೀಸ್ ಪರ್ ಲೀಟರ್ದಂಗ ಅದನ್ನ ಮಾರಾಟ ಮಾಡಿದಾನ್ರಿ, ಸೆಲ್ ಮಾಡಿದಾನ್ರಿ. ಸೊ ಹಂಗಾದ್ರೆ ಅವನಿಗೆ ಎಷ್ಟು ಪರ್ಸೆಂಟ್ ಪ್ರಾಫಿಟ್ ಆಗಿತ್ತು ಅಂತ ಕೇಳ್ತಾನ್ರಿ. ಸೊ ಈ ಕ್ವಶನ್ ಪ್ರಾಫಿಟ್ ಅಂಡ್ ಲಾಸ್ ಮ್ಯಾಗಿಂತ್ರ ಐತ್ರಿ. ಸೊ ನಾವೇನ್ ಮಾಡೋಣ್ರಿ, ಎರಡೂ ಕಡೆ ಸೇಮ್ ವ್ಯಾಲ್ಯೂ ಇಟ್ಕೊಳ್ಳೋಣ್ರಿ. ಈಗ ನನಗೆ ಹೇಳ್ರಿ, ಅವನು 3600 ರೂಪಾಯಿಕ ನೋಡ್ರಿ, 3600 ರೂಪಾಯಿಕ 120 ಲೀಟರ್ ಅಥವಾ 120 kg ತಗೊಂಬಂದಾನಂತಂದ್ರ, ಸೊ ಇದೊಂದು ಜೀರೋ ಕ್ಯಾನ್ಸಲ್ ಆತ್ರಿ. 12 3 36 ಮತ್ತೆ 0 ಅಂದ್ರ ಇದರ ಅರ್ಥ ಏನ್ರಿ, ಪ್ರತಿಯೊಂದು ಕೆಜಿಗೆ ಅವನ್ ಎಷ್ಟು ಕೊಟ್ಟಿದಂಗ ಆತ್ರಿ, 30 ರೂಪಾಯಿ ಕೊಟ್ಟಂಗ. ಹೌದಿಲ್ರಿ, ಅವನು ಪ್ರತಿಯೊಂದು ಕೆಜಿಗೆ ಎಷ್ಟು ಕೊಟ್ಟಿದಾನ್ರಿ, 30 ರೂಪಾಯಿ ಪ್ರತಿ ಕೆಜಿಗೆ ಅವ ಕೊಟ್ಟಿದ್ದಾನ್ರಿ. ಆಮೇಲೆ ಅವನು ಎಷ್ಟಕ್ಕೆ ಮಾರಾಟ ಮಾಡಿದಾನ್ರಿ, 36 ರೂಪಾಯಿ ಪರ್ ಕೆಜಿದಂಗ ಏನ್ ಮಾಡಿದಾನ್ರಿ, ಅವನು ಸೆಲ್ ಮಾಡ್ಯಾನ್ರಿ, ಮಾರಾಟ ಮಾಡ್ಯಾನ್ರಿ. ಅಂದ್ರ ಇದು ಏನಾತ್ರಿ, ಇದು ಅವನು ತಗೊಂಡು ಬಂದಿರುವಂತ ಪ್ರೈಸ್ ರೀ. ಇದು ಏನಾತ್ರಿ, ಅವನು ಸೆಲ್ ಮಾಡಿರುವಂತ ಪ್ರೈಸ್. ಯಾವ ಬೆಲೆಗೆ ಅವನು ತಗೊಂಡ್ ಬಂದಿರ್ತಾನ ಅದಕ್ಕೆ ನಾವು ಕಾಸ್ಟ್ ಪ್ರೈಸ್ ಅಂತ ಕರಿತೀವಿ. ಯಾವ ಬೆಲೆಗೆ ಅವ್ನು ಮಾರಾಟ ಮಾಡ್ತಾನ ಅದಕ್ಕೆ ನಾವು ಸೆಲ್ಲಿಂಗ್ ಪ್ರೈಸ್ ಅಂತ ಕರಿತೀವಿ. ಈಗ ಅವ ಪ್ರಾಫಿಟ್ ಪರ್ಸೆಂಟ್ ಕಂಡು ಹಿಡಿತಾನ್ರಿ. ಈಗ ನೀವ ಹೇಳ್ರಿ, ನೀವ ವಿಚಾರ ಮಾಡ್ರಿ, ಯಾವುದೋ ಒಂದು ವಸ್ತುನ 30 ರೂಪಾಯಿಗೆ ತಗೊಂಬಂದು ಅದನ್ನ 36 ರೂಪಾಯಿಗೆ ನೀವು ಸೆಲ್ ಮಾಡಾಕತ್ತೀರಂದ್ರ ನಿಮಗೆ ಎಷ್ಟು ಲಾಭ ಆಗೈತಿ, ಇಲ್ಲಿ 6 ರೂಪಾಯಿದ ಲಾಭ ಆಗೈತೆ ಅಂತ ಹೇಳ್ತೀರಿ. ಎಷ್ಟು ಲಾಭ ಆಗೈತ್ರಿ, 6 ರೂಪಾಯಿದ ಲಾಭ ಆಗೈತ್ರಿ. ಬಟ್ ಅವ್ ಏನ್ ಕೇಳತ್ತಾನ್ರಿ, ಪ್ರಾಫಿಟ್ ಪರ್ಸೆಂಟ್ ಕೇಳಾಕತ್ತಾನ್ರಿ. ಸೊ ಪ್ರಾಫಿಟ್ ಪರ್ಸೆಂಟ್ ನಾವು ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದ್ರೆ, ಪ್ರಾಫಿಟ್ ಎಷ್ಟು ಆಗೈತಿ ಡಿವೈಡೆಡ್ ಬೈ ಮೊದಲು ನಾವು ತಗೊಂಡ್ ಬಂದಿರುವಂತ ಬೆಲೆ, ಅದನ್ನ ಅದರಲ್ಲೇ ಭಾಗಿಸ್ತೀವಿ. ಆಮೇಲೆ ಇದನ್ನ ಏನ್ ಮಾಡ್ತೀವಿ, ಪರ್ಸೆಂಟೇಜ್ ಐತಲ್ಲ ಅದಕ್ಕೆ ಇಂಟು 100 ನಾವು ಮಾಡ್ತೀವಿ. ಸೊ 6 1 6 5 ಹೌದಾ. ಸೊ 5 1 5 2 ಅಂಡ್ 0. ಸೊ ಎಷ್ಟು ಆಕತ್ರಿ, ಇದು 20% ನಿಮ್ದು ಆನ್ಸರ್. ಎಷ್ಟಾಕತ್ರಿ, 20% ಏನೈತಿ ಈ ಕ್ವಶನ್ ಅದ ಆನ್ಸರ್ ಆಗೈತ್ರಿ. ರೈಟ್. ಈಗ ಆಕ್ಚುಲಿ ನೋಡ್ರಿ, ಈಗ ಇಲ್ಲಿ 1/5 ಬಂತಲ್ಲ, 1/5 ಆಕ್ಚುಲಿ ಇದು 20% ನ ರೀಪ್ರೆಸೆಂಟ್ ಮಾಡ್ತೈತಿ. ಈಗ ಬಹಳಷ್ಟು ಜನ ಸ್ಟೂಡೆಂಟ್ಸಿಗೆ ನಿಮಗೆ ಗೊತ್ತಿಲ್ಲ ಅಂತ ತಿಳ್ಕೊಂಡು ನಾನು ಇಲ್ಲಿ ಅದನ್ನ 100 ಕ್ಯಾನ್ಸಲ್ ಮಾಡೀನಿ. ರೈಟ್. ಹಂಗ ನಮ್ಮ ಪರ್ಸೆಂಟೇಜ್ದು ಸ್ಟ್ಯಾಂಡರ್ಡ್ ವ್ಯಾಲ್ಯೂಸ್ ಅದಾವ್ರಿ. ಓಕೆ, 1/1 ಇಂಟು 100 ಅಂದ್ರೆ 100% ಆಕತ್ರಿ ಇದು. ಅದೇ ರೀತಿ 1/2 ಇಂಟು 100 ಅಂದ್ರೆ 50% ಆಕತ್ರಿ. ಅದೇ ರೀತಿ 1/3 ಅಂತಂದ್ರ 33.33% ಅಂತ ಆಗ್ತೈತ್ರಿ. ಅಥವಾ ಇದನ್ನ ನಾವ್ ಏನ್ ಮಾಡ್ತೀವಿ, 33 1/3% ಅಂತ ನಾವು ಬರೀತೀವಿ. ಅದೇ ರೀತಿ 1/4 25% ಆಕೈತಿ. 1/5 20% ಆಕೈತಿ. 1/6 16.66% ಆಕೈತಿ. ಸೊ ಇವೆಲ್ಲ ಸ್ಟ್ಯಾಂಡರ್ಡ್ ವ್ಯಾಲ್ಯೂಸ್ ಅದಾವ್ರಿ. 1/7 14.28%, 1/8 12.5%, 1/9 11.11%, 1/10 10%, 1/11 9.09% and so on. ಇವೆಲ್ಲ ಸ್ಟ್ಯಾಂಡರ್ಡ್ ಪರ್ಸೆಂಟೇಜ್ ವ್ಯಾಲ್ಯೂಸ್ ಅದಾವ್ರಿ. ಓಕೆ, ಈಗ ಬಹಳಷ್ಟು ಜನ ನಿಮಗೆ ಗೊತ್ತಿರಂಗಿಲ್ಲ ಅಂತ ನಾನು ಇದನ್ನ ಕ್ಯಾನ್ಸಲ್ ಮಾಡಿ ತೋರಿಸಿದ್ದೇನೆ ಅಷ್ಟ. ಬಟ್ ಇಲ್ಲಿ 6 1 6 5 ಮಾಡಿದಾಗ 1/5 ಅಂತಂದ್ರೆ 20% ನಮ್ಮ ಸ್ಟ್ಯಾಂಡರ್ಡ್ ವ್ಯಾಲ್ಯೂ ಪ್ರಕಾರ. ರೈಟ್. ಸೊ ಈ ರೀತಿ ಇದು ಕ್ವಶನ್ ಪ್ರಾಫಿಟ್ ಅಂಡ್ ಲಾಸ್ ಟಾಪಿಕ್ ಮೇಗಿಂತ ಈ ಕ್ವಶನ್ ಅವ್ರು ನಿಮ್ಮ ಎಕ್ಸಾಮ್ಸ್ ಒಳಗಡೆ ಕೇಳಿದ್ದಾರೆ. ರೈಟ್. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಇದು ಏಜ್ ಮ್ಯಾಗ ಪ್ರಾಬ್ಲಮ್ಸ್ ಆನ್ ಏಜಸ್ ಅಂತ ನಾವೇನ್ ಹೇಳ್ತೀವಿ. ಸೊ ಆ ಟಾಪಿಕ್ ಮ್ಯಾಗ ಬಂದಿರುವಂತ ಕ್ವಶನ್ ಐತ್ರಿ. ಸೊ ಅವ್ ಏನ್ ಹೇಳ್ತಾನ್ರಿ, ಸಮ್ ಆಫ್ ಏಜಸ್ ಆಫ್ ಸೀತಾ ಅಂಡ್ ಗೀತಾ ಈಸ್ 3 times ದಿ ಏಜ್ ಆಫ್ ಗೀತಾ. ಓಕೆ, ಅಂದ್ರೆ ಸೀತಾ ಮತ್ತು ಗೀತಾ ಅವ್ರ ಇಬ್ಬರದು ಏಜ್ ನ ನೀವು ಕೂಡಿಸಿದಾಗ ಅದು ಯಾರ ಏಜ್, ಗೀತಾದ ಏಜ್ ಏನೈತಲ್ಲ ಅದ್ರದ್ದು 3 ಪಟ್ಟು ಐತ ಅಂತ ಹೇಳ್ತಾನ್ರಿ. ಅಂದ್ರ ಇದನ್ನ ಈಕ್ವೇಶನ್ ನೀವು ಹೆಂಗ್ ಬರ್ಕೋತೀರಿ, ಇಲ್ಲಿ ನೋಡ್ರಿ, ಇದು ಸೀತಾ ಎಸ್ ಅಂತ ತಗೊಳ್ರಿ ಮತ್ತ ಗೀತಾ ಜಿ ಅಂತ ತಗೊಳ್ರಿ. ಇವ್ರ ಇಬ್ಬರದು ವಯಸ್ಸು ಏನೈತಿ ನೋಡ್ರಿ, ಈ ಇಬ್ಬರದು ವಯಸ್ಸನ್ನ ನಾವು ಕೂಡಿಸಿದಾಗ ಎಷ್ಟು ಬರ್ತೈತೆ ಅಂತಂದ್ರ, ಗೀತಾದ ವಯಸ್ಸು ಎಷ್ಟೈತಿ ನೋಡ್ರಿ ಅದ್ರದ್ದು 3 ಪಟ್ಟು ಬರ್ತೈತ್ರಿ. ಅಂದ್ರ 3 times
3 times the age of ಗೀತಾ ಅಂತ ಹೇಳ್ತಾನ್ರಿ. ಓಕೆ, ಈಗ ಯೂಶುವಲಿ ನೋಡ್ರಿ ಒಂದು ಕನ್ಫ್ಯೂಷನ್ ಸ್ಟೂಡೆಂಟ್ಸ್ ಮೈಂಡ್ ಒಳಗೆ ಇರ್ತೈತ್ರಿ. ಏನಂದ್ರೆ ಸರ್ ಇದು 3s plus g is equal to g ಅಂತ ಈಕ್ವೇಶನ್ ಆಗಂಗಿಲ್ಲ ಏನ್ರಿ? ಇದ ಕರೆಕ್ಟ್ ಆಕೈತೇನ್ರಿ? ಸೊ ಇದು ಈಕ್ವೇಶನ್ ಆಗ್ತೈತೋ ಇನ್ ಇದು ಈಕ್ವೇಶನ್ ಆಗ್ತೈತ್ರಿ? ಇದು ಕೆಲವೊಂದು ಸ್ಟೂಡೆಂಟ್ಸ್ ಮೈಂಡ್ ಒಳಗಡೆ ಕನ್ಫ್ಯೂಷನ್ ಇರ್ತೈತ್ರಿ, ಹೌದಾ? ಸೊ ಇದಕ್ಕೆ ಒಂದು ಕ್ಲಿಯರ್ ಮಾಡಾಕ, ಇದ್ರಾಗಿಂದ ಈಕ್ವೇಶನ್ ಯಾವ್ದು ಕರೆಕ್ಟ್ ಐತಿ ಅಂತ ಕ್ಲಿಯರ್ ಮಾಡ್ಕೊಳಕ ನೀವೇನ್ ಮಾಡ್ರಿ, ಇಲ್ಲಿ ನೋಡ್ರಿ, ದ ಸಮ್ ಆಫ್ ಏಜಸ್ ಆಫ್ ಸೀತಾ ಅಂಡ್ ಗೀತಾ. ನೋಡ್ರಿ, ಸೀತಾ ಅಂಡ್ ಗೀತಾ ಸಮ್ ಅಂದ್ರೆ ಏನ್ರಿ? ಪ್ಲಸ್ ಕೂಡ್ಸುದ್ರಿ. ಈಸ್ ಅಂತ ಐತಿಲ್ರಿ, ಇದು ಈಸ್ ಅಂದ್ರ ಈಸ್ ಈಕ್ವಲ್ ಟು, ನೆನ್ಪಿಟ್ಕೊಡ್ರಿ ಇಂಗ್ಲಿಷ್ ಒಳಗಡೆ. ಓಕೆ, ಈಸ್ ಅಂದ್ರ ಈಸ್ ಈಕ್ವಲ್ ಟು 3 ಟೈಮ್ಸ್ ಅಂದನ್ರಿ. 3 ಐತಿಲಿ, 3 ಟೈಮ್ಸ್ ಅಂದ್ರ ಮಲ್ಟಿಪ್ಲಿಕೇಶನ್, 3 ಟೈಮ್ಸ್ ದಿ ಏಜ್ ಆಫ್ ಗೀತಾ. ಸೊ ಯಾವ್ದು ಇಕ್ವೇಶನ್ ಕರೆಕ್ಟ್ ಆತ್ ನೋಡ್ರಿ? ಈದ್ ಇಕ್ವೇಶನ್ ಕರೆಕ್ಟ್. ಸೊ ಈಸ್ ಈಕ್ವಲ್ ಟು ಎಲ್ಲಿ ಬರ್ತೈತೆ ಅಂತ ನಿಮ್ಗೆ ಕನ್ಫ್ಯೂಷನ್ ಆಕಿತ್ತಂದ್ರ ಅವಾಗ ಏನ್ ಮಾಡ್ರಿ, ಈಸ್ ನೋಡ್ರಿ, ಆ ಈಸ್ ಏನೈತ್ಲ ಅದು ಈಸ್ ಈಕ್ವಲ್ ಟು ಅಂತ ರೀಪ್ರೆಸೆಂಟ್ ಮಾಡತೈತ್ರಿ. ಸಿಂಪಲ್, ರೈಟ್? ಓಕೆ, ಸೊ ಇದು ಇಕ್ವೇಶನ್ ಈಗ ಏನೈತ್ರಿ ಸದ್ಯಕ್ಕ, ಇದು ಕರೆಕ್ಟ್ ಇಕ್ವೇಶನ್ ಐತ್ರಿ, ರೈಟ್? ಮುಂದೆ ಏನ್ ಹೇಳ್ತಾನ್ರಿ, ಇಫ್ ದಿ ಏಜ್ ಆಫ್ ಗೀತಾ ಇಸ್ 12 years, ಅಂದ್ರ ಗೀತಾದ ಏಜ್ ಎಷ್ಟೈತಿ ಅಂತ ಹೇಳ್ತಾನ್ರಿ ಅವ. ಗೀತಾ ಅವ್ರದ್ದು ವಯಸ್ಸು ಎಷ್ಟೈತಿ ಅಂತ ಹೇಳ್ತಾನ್ರಿ? 12 ವರ್ಷ ಐತಿ ಅಂತ ಹೇಳ್ತಾನ್ರಿ. ಸೊ ಫೈಂಡ್ ದಿ ಏಜ್ ಆಫ್ ಸೀತಾ, ಸೀತಾಳ ವಯಸ್ಸು ಎಷ್ಟೈತಿ ಅಂತ ಕೇಳ್ತಾನ್ರಿ. ಸೊ ಈಗ ನೋಡ್ರಿ, ಬಹಳ ಸಿಂಪಲ್ ಐತ್ರಿ. ನೀವೇನ್ ಮಾಡ್ರಿ, ಈಗ ಗೀತಾ 12 ವರ್ಷದವ್ರ ಅದಾರ್ರಿ. ಸೊ ಎಲ್ಲಿ ಜಿ ಇರ್ತೈತ್ಲ ಅಲ್ಲಿ 12 ಬರೀರಿ. ಸೊ ಇಲ್ಲಿ ಜಿ ಐತ್ರಿ, ಇಲ್ಲೂ 12 ಬರೀನ್ರಿ, ಇಲ್ಲಿ ಜಿ ಐತಿ, ಇಲ್ಲೂ 12 ಬರೀನ್ರಿ. ಎಸ್ ಇಲ್ಲಿ ಹಂಗ ಇಡೋಟ್ರಿ. ಜಿ ಎಷ್ಟೈತ್ರಿ? 12 ಐತಿ, ಇದನ್ನ 12 ಬರೀರಿ. ಇಸ್ ಈಕ್ವಲ್ ಟು ಇಲ್ಲೂ 12 ಬರೀರಿ. ಸೊ ಇದು 12 ಇಂಟು 3 ಐತ್ರಿ. ಸೊ 12 3 30, ರೈಟ್? ಈ 12 ಈ ಕಡೆ ತಗೋರಿ, -12 ಆಕೈತಿ. ಇದು +12 ಈ ಕಡೆ ಬಂತಂದ್ರ -12 ಆಕೈತಿ. ಸೊ 36 ಒಳಗಡೆ -12 ಮಾಡ್ರಿ, ಎಷ್ಟು ಬರ್ತೈತ್ರಿ? 24 ಬರ್ತೈತಿ. ಅಂದ್ರ ಇದರ ಅರ್ಥ ಎಸ್ ಅಥವಾ ಸೀತಾರ್ ಏಜ್ ಎಷ್ಟೈತ್ರಿ? 24 ವರ್ಷ. ಓಕೆ, 24 ವರ್ಷ, ರೈಟ್? ಸೊ ನೋಡ್ರಿ, ಇದು ಎಕ್ಸಾಮ್ ನೀವು ಲೆವೆಲ್ ಆಫ್ ಡಿಫಿಕಲ್ಟಿ ನೋಡ್ತಿದ್ರಿ ಅಂದ್ರೆ ಮಾಡರೇಟ್ ಲೆವೆಲ್ ಐತ್ರಿ. ಓಕೆ, ಆಮೇಲೆ ಗ್ರಾಜುಯೇಷನ್ದವ್ರಿಗೆ ಈ ಎಕ್ಸಾಮ್ ಬರ್ಯಾಕ ಪರ್ಮಿಷನ್ ಇಲ್ಲ, ಅವರು ಈ ಎಕ್ಸಾಮ್ನ ಬಲ್ಯಾಕ ಆಗಂಗಿಲ್ಲ. ಸೊ ಯಾರು ನಿಜವಾಗ್ಲೂ 10th ಅಥವಾ ITI ಕಂಪ್ಲೀಟ್ ಮಾಡಿದಿರಿ, ಓಕೆ, ಯಾರು ಬರೀ PUC ಮುಗಿಸಿ ಮನ್ಯಾಗ ಕುಂತು ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಪ್ರಿಪೇರ್ ಮಾಡ್ತಾರೆ, ಸೊ ಇದೊಂದು ಬೆಸ್ಟ್ ಅವಕಾಶ ಐತ್ರಿ ನಿಮ್ಗೆ. ಓಕೆ, ಸೊ ಈ ಲೆವೆಲ್ ಆಫ್ ಡಿಫಿಕಲ್ಟಿ ಯಾವ ತರ ಐತಂತ ನೀವು ನೋಡಾತೀರಿ. ಈಸಿ ಟು ಮಾಡರೇಟ್ ಐತ್ರಿ, ಬಹಳ ಡಿಫಿಕಲ್ಟು ಇಲ್ಲ, ರೈಟ್? ಸೊ ಅದಕ್ಕೆ ಈ ಎಕ್ಸಾಮಿಗೆ ಬಹಳ ಸೀರಿಯಸ್ ಆಗಿ ಪ್ರಿಪೇರ್ ಮಾಡ್ರಿ. ಸೊ ಡೆಫಿನೆಟ್ಲಿ ನೀವು ಈ ಎಕ್ಸಾಮ್ನ ಕ್ರ್ಯಾಕ್ ಮಾಡ್ಬೋದು. ಆಮೇಲೆ 45,000 ಪ್ಲಸ್ ಸ್ಯಾಲ್ರಿ ಐತ್ರಿ ಅದ್ರ. ಓಕೆ, ಸೊ ನೋಡ್ರಿ, 10th ಬೇಸ್ಡ್ ಮ್ಯಾಗ 45,000 ಪ್ಲಸ್ ಇದ್ರದ್ದು ಸ್ಯಾಲ್ರಿ ಐತ್ರಿ, ರೈಟ್? ಸೊ ಅದಕ್ಕೆ ದಯಮಾಡಿ ಈ ಎಕ್ಸಾಮಿಗೆ ಪ್ರಿಪೇರ್ ಮಾಡ್ರಿ. ಯಾರ ನಿಜವಾಗ್ಲೂ ಅವಶ್ಯಕತೆ ಐತಿ ಎಕ್ಸಾಮ್ಸ್ ಬಗ್ಗೆ, ಯಾರಿಗೆ ಜಾಬ್ ಅವಶ್ಯಕತೆ ಐತಿ, ಬರೀ 10th ಅಥವಾ ITI ಅಥವಾ PUC ಅಷ್ಟ ಮುಗಿಸಿದಿರಿ, ಸೊ ಡೆಫಿನೆಟ್ಲಿ ದಿಸ್ ಇಸ್ ಎ ವೆರಿ ಗುಡ್ ಅಪರ್ಚುನಿಟಿ ಫಾರ್ ಯು ಪೀಪಲ್, ರೈಟ್? ಓಕೆ, ಈಗ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಇದು ಬೋಟ್ ಅಂಡ್ ಸ್ಟ್ರೀಮ್ ಈ ಟಾಪಿಕ್ ಮ್ಯಾಗ ಐತ್ರಿ. ಓಕೆ, ರೈಟ್? ಅವ ಏನ್ ಹೇಳ್ತಾನ್ರಿ, ದ ಸ್ಪೀಡ್ ಆಫ್ ದಿ ಬೋಟ್ ಇನ್ ಸ್ಟಿಲ್ ವಾಟರ್. ಓಕೆ, ಸ್ಪೀಡ್ ಆಫ್ ದಿ ಬೋಟ್ ಇನ್ ಸ್ಟಿಲ್ ವಾಟರ್ is 25 km/h. ಓಕೆ, ಅಂಡ್ ದಿ ಸ್ಪೀಡ್ ಆಫ್ ದಿ ಸ್ಟ್ರೀಮ್, ಓಕೆ, ಸ್ಟ್ರೀಮ್ ಅಂದ್ರ ನದಿ ರೀ. ಓಕೆ, ಸೊ ನದಿದ ವೇಗ ಮತ್ತ ದೋಣಿ ವೇಗ ಎಷ್ಟೈತ್ರಿ? 25 km/h ಐತ್ರಿ. ಸೊ ಇದಕ್ಕೆ ನಾನು ಏನ್ ಮಾಡ್ತೇನ್ರಿ, ಸ್ಪೀಡ್ ಆಫ್ ದಿ ಬೋಟ್ ಅಲ್ಲ, ಸೊ ಇದನ್ನ SB ಅಂತ ಬರ್ಕೊಂತೇನ್ರಿ. ಸ್ಪೀಡ್ ಆಫ್ ದಿ ಬೋಟ್ ಎಷ್ಟೈತ್ರಿ? ಇಲ್ಲ 25 km/h ಐತ್ರಿ. 25 km/h ಐತ್ರಿ. ಓಕೆ, ಆಮೇಲೆ ನದಿ ಸ್ಪೀಡ್ ಎಷ್ಟೈತ್ರಿ? ಸ್ಪೀಡ್ ಆಫ್ ದಿ ರಿವರ್, ನದಿ ಸ್ಪೀಡ್ ಎಷ್ಟೈತಿ ಅಂತ ಹೇಳ್ತಾನ್ರಿ ಅವ, 5 km/h ಐತ್ರಿ. ಓಕೆ, 5 km/h ಐತ್ರಿ, ರೈಟ್? ಈಗ ಮುಂದೆ ಏನ್ ಹೇಳ್ತಾನ್ರಿ, ಫೈಂಡ್ ದಿ ಟೈಮ್ ಟೇಕನ್ ಬೈ ದಿ ಬೋಟ್ ಟು ಟ್ರಾವೆಲ್ 10 km ಅಪ್ ಸ್ಟ್ರೀಮ್. ಓಕೆ, ಇಲ್ಲಿ ನೋಡ್ರಿ, ಈಗ ಬಹಳ ಸಿಂಪಲ್ ಆಗಿ ಹೇಳ್ತೇನೆ ನಾನು ನಿಮ್ಗ. ಇಲ್ಲಿ 2 ಟರ್ಮ್ಸ್ ಬರ್ತಾವ್ರಿ. ಒಂದು ಡೌನ್ ಸ್ಟ್ರೀಮ್ ಅಂತ ಬರ್ತೈತ್ರಿ, ಒಂದು ಅಪ್ ಸ್ಟ್ರೀಮ್ ಅಂತ ಬರ್ತೈತ್ರಿ. ಈಗ ಡೌನ್ ಸ್ಟ್ರೀಮ್ ಅಂದ್ರೆ ಏನ್ರಿ? ಈಗ ಹಿಂಗ್ ಇಮ್ಯಾಜಿನ್ ಮಾಡ್ರಿ, ಈಗ ಇಲ್ಲೊಂದು ನದಿ ಐತ್ರಿ. ಓಕೆ, ಸೊ ಅದು ಈ ಡೈರೆಕ್ಷನ್ ದಾಗ ಓಕೆ ಫ್ಲೋ ಆಗಕತ್ತೈತ್ರಿ, ಈ ಡೈರೆಕ್ಷನ್ ದಾಗ ಫ್ಲೋ ಆಗದ. ಅದ್ರದ್ದು ಸ್ಪೀಡ್ ಎಷ್ಟೈತಂದ್ರ 5 km/h ಐತಿ, ನದಿ ಸ್ಪೀಡ್. ಓಕೆ, ಆಮೇಲೆ ಇದು ಒಂದು ಬೋಟ್ ಐತ ಅಂತ ಅನ್ಕೋರಿ. ಈ ಬೋಟ್ ನಾರ್ಮಲ್ ವಾಟರ್ ಒಳಗಡೆ ಇದರದ್ದು ಸ್ಪೀಡ್ ಎಷ್ಟೈತಪ್ಪ ಅಂತಂದ್ರೆ 25 km/h ಐತಿ. ಈಗ ನೋಡ್ರಿ, ನದಿ ಈ ಡೈರೆಕ್ಷನ್ ದಾಗ ಫ್ಲೋ ಆಗಕತ್ತೈತ್ರಿ, ಇದು ಬೋಟ್ ಐತ್ರಿ.
ನಾರ್ಮಲಿ ಇದ್ರದ್ದು ಸ್ಪೀಡ್ 25 ಕಿಲೋಮೀಟರ್ ಪರ್ ಅವರ್ ಐತಿ. ಈಗ ನಾ ಏನ್ ಮಾಡ್ತೇನ್ರಿ, ಈ ಬೋಟ್ನ ಈ ನದಿ ಜೊತೆ ಟ್ರಾವೆಲ್ ಮಾಡಿಸ್ತೇನೆ. ಅಂದ್ರೆ ಐ ವಿಲ್ ಅಲೌ ದಿಸ್ ಬೋಟ್ ಟು ಟ್ರಾವೆಲ್ ಅಲಾಂಗ್ ವಿತ್ ದಿ ಡೈರೆಕ್ಷನ್ ಆಫ್ ದಿ ರಿವರ್. ಅಂದ್ರೆ ನದಿ ಜೊತೆ ಈ ಬೋಟ್ ಏನ್ ಮಾಡಾಕತೈತ್ರಿ, ಟ್ರಾವೆಲ್ ಮಾಡಾಕತೈತ್ರಿ, ನದಿ ಜೊತೆ ಹೋಗಕತ್ತೈತ್ರಿ. ಸೊ ಈಗ ನನಗೆ ಹೇಳ್ರಿ, ಇದ್ರದ್ದು ನಾರ್ಮಲ್ ಸ್ಪೀಡ್ 25 ಕಿಲೋಮೀಟರ್ ಪರ್ ಅವರ್ ಐತಿ. ಬಟ್ ಅದು ನದಿ ಜೊತೆ ಹೋಗ್ಬೇಕಾದ್ರೆ ಅದ್ರದ್ದು ಸ್ಪೀಡ್ ಇನ್ಕ್ರೀಸ್ ಆಗ್ತೈತೇನಿಲ್ಲೋ ಸರ್? ಇನ್ಕ್ರೀಸ್ ಆಕೈತ್ರಿ. ಸೊ ಈಗ ಅದು ಯಾವ ಸ್ಪೀಡ್ಲೆ ಟ್ರಾವೆಲ್ ಮಾಡಾಕತೈತಿ ನೋಡ್ರಿ. ನದಿ ಜೊತೆ ಹೋಗ್ಬೇಕಾದ್ರೆ ಅದು ಸ್ಪೀಡ್ ಹೆಚ್ಚಿಗೆ ಆಗ್ತೈತಿಲ್ರಿ. ಸೊ ಈಗ ಅದರದ್ದು ಸ್ಪೀಡ್ ಎಷ್ಟೈತಿ ಅಂದ್ರೆ ನದಿ ಜೊತೆ ಹೋಗ್ಬೇಕಾದ್ರ ಅದರದ್ದು ಸ್ಪೀಡ್ ಎಷ್ಟೈತಿ, ಅದಕ್ಕೆ ನಾವು ಏನಂತ ಕರಿತೀವಿ ಅಂದ್ರೆ ಅದಕ್ಕೆ ನಾವು ಡೌನ್ ಸ್ಟ್ರೀಮ್ ಸ್ಪೀಡ್ ಅಂತ ಕರಿತೀವಿ. ಸೊ ಡೌನ್ ಸ್ಟ್ರೀಮ್ ಸ್ಪೀಡ್ ಇದನ್ನ ನಾವು ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದ್ರೆ ಸ್ಪೀಡ್ ಆಫ್ ದಿ ಬೋಟ್ ಪ್ಲಸ್ ಸ್ಪೀಡ್ ಆಫ್ ದಿ ರಿವರ್, ಇದು ಫಾರ್ಮುಲಾ. ಈಗ ಇಮ್ಯಾಜಿನ್ ಮಾಡ್ರಿ, ಅದ ರಿವರ್ ಈ ಡೈರೆಕ್ಷನ್ ದಾಗ ಫ್ಲೋ ಆಗತೈತ್ರಿ, ಬಟ್ ಬೋಟ್ ಈ ಸಲ ವಿರುದ್ಧ ದಿಕ್ಕದಾಗ ಬರಾಕತೈತ್ರಿ. ಸೊ ಹಿಂಗಿದ್ದಾಗ ಏನ್ ಆಗ್ತೈತ್ರಿ, ಸೊ ಎರಡು ವಿರುದ್ಧ ದಿಕ್ಕದಾಗ ಹೋಗಕತ್ತಾವ ಅಂದ್ರ ರಿವರ್ ಏನ್ ಮಾಡತೈತ್ರಿ, ಆ ಬೋಟದ ಸ್ಪೀಡ್ ನ ಕಡಿಮೆ ಮಾಡತೈತ್ರಿ. ಯಾಕಂದ್ರೆ ಅದು ಸ್ಪೀಡ್ ಆಫ್ ದಿ ಬೋಟಿಗೆ ಅಪೋಸ್ ಮಾಡತೈತ್ರಿ. ಸೊ ಹಿಂಗಿದ್ದಾಗ ಆ ಬೋಟದ ಸ್ಪೀಡ್ ನದಿ ವಿರುದ್ಧ ದಿಕ್ಕೊಳಗ್ ಬರ್ಬೇಕಾದ್ರ ಅದರದ್ದು ಸ್ಪೀಡ್ ಏನಿರ್ತೈತಲ್ಲ ಅದಕ್ಕೆ ನಾವು ಅಪ್ ಸ್ಟ್ರೀಮ್ ಸ್ಪೀಡ್ ಅಂತ ಕರಿತೀವಿ. ಅದಕ್ಕೆ ಏನಂತ ಕರಿತೀವಿ, ಅಪ್ ಸ್ಟ್ರೀಮ್ ಸ್ಪೀಡ್ ಅಂತ ಕರಿತೀವಿ. ಅಪ್ ಸ್ಟ್ರೀಮ್ ಸ್ಪೀಡ್ ಫಾರ್ಮುಲಾ ಏನಂದ್ರ ಸ್ಪೀಡ್ ಆಫ್ ದಿ ಬೋಟ್ ಮೈನಸ್ ಸ್ಪೀಡ್ ಆಫ್ ದಿ ರಿವರ್. ಇವು ಎರಡು ಪಾಯಿಂಟ್ ಗೊತ್ತಿದ್ರೆ ಸಾಕ್ರಿ, ಈ ಕ್ವಶನ್ ನ ಆರಾಮಾಗಿ ನಾವು ಸಾಲ್ವ್ ಮಾಡ್ಬೋದ್ರಿ. ನೋಡ್ರಿ, ಈಗ ನಮ್ಗೆ ಸ್ಪೀಡ್ ಆಫ್ ದಿ ಬೋಟ್ ಕೊಟ್ಟಾನ, ಸ್ಪೀಡ್ ಆಫ್ ದಿ ರಿವರ್ ಕೊಟ್ಟಾನ. ಈಗ ಅವ ಏನ್ ಹೇಳ್ತಾನ ಗೊತ್ತೇನ್ರಿ, ಫೈಂಡ್ ದಿ ಟೈಮ್ ಟೇಕನ್ ಬೈ ದಿ ಬೋಟ್ ಟು ಟ್ರಾವೆಲ್ 10 ಕಿಲೋಮೀಟರ್ಸ್ ಇನ್ ಅಪ್ ಸ್ಟ್ರೀಮ್ ಡೈರೆಕ್ಷನ್. ಅಂದ್ರೆ ಅವ ಏನ್ ಹೇಳ್ತಾನ ಗೊತ್ತೇನ್ರಿ, ಈಗ ನದಿ ಮತ್ತು ಬೋಟ್ ಎರಡು ವಿರುದ್ಧ ದಿಕ್ಕು ಒಳಗದಾವ್ರಿ. ಸೊ ವಿರುದ್ಧ ದಿಕ್ಕು ಒಳಗಡೆ 10 ಕಿಲೋಮೀಟರ್ ಹೋಗಾಕ ಅದು ಎಷ್ಟು ಟೈಮ್ ತಗೊಂತೈತಿ ಅಂತ ಕ್ವಶನ್ ಕೇಳ್ರಿ. ಈಗ ನಿಮ್ಗೆಲ್ಲ ಗೊತ್ತೈತ್ರಿ ಏನಂತ, ಸ್ಪೀಡ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್ ಅಂತ ಗೊತ್ತೈತಿ ನಿಮ್ಗೆ, ಹೌದಾ? ಸ್ಪೀಡ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್, ಈ ಫಾರ್ಮುಲಾ ಗೊತ್ತೈತಿ, ಕರೆಕ್ಟಾ? ರೈಟ್. ಸೊ ಈಗ ಇನ್ನೊಂದು ಏನ್ ಗೊತ್ತೈತಿ ನಿಮ್ಗ, ಈ ಸಲ ಬೋಟ್ ಮತ್ತೆ ರಿವರ್ ಎರಡು ಅಪೋಸಿಟ್ ಡೈರೆಕ್ಷನ್ ದಾಗ ಅದಾವ್ರಿ. ಸೊ ಅಪೋಸಿಟ್ ಡೈರೆಕ್ಷನ್ ದಾಗಿದ್ದಾಗ ನಾವು ಅಪ್ ಸ್ಟ್ರೀಮ್ ಅಂತ ಕರಿತೀವಿ ನಾವು, ಕರೆಕ್ಟಾ? ಸೊ ಎಲ್ಲಾನು ಏನ್ ಮಾಡೋಣ್ರಿ, ಅಪ್ ಸ್ಟ್ರೀಮಿಗೆ ಕನ್ವರ್ಟ್ ಮಾಡೋಣ. ಇದು ಅಪ್ ಸ್ಟ್ರೀಮ್ ಆತ್ರಿ, ಇದು ಅಪ್ ಸ್ಟ್ರೀಮ್ ಆತ್ರಿ, ಆಮೇಲೆ ಇದು ಕೂಡ ಅಪ್ ಸ್ಟ್ರೀಮ್ ಆತ್ರಿ. ಅಷ್ಟುನು ಅಪ್ ಸ್ಟ್ರೀಮಿಗೆ ಕನ್ವರ್ಟ್ ಮಾಡಿ. ಈಗ ನನಗೆ ಹೇಳ್ರಿ ಮೊದ್ಲೇ ಮಾತ, ಅಪ್ ಸ್ಟ್ರೀಮ್ ಸ್ಪೀಡ್ ಅಂದ್ರೆ ಏನು? ಇದು ಏನಾತ್ರಿ, ಈಗ ಸ್ಪೀಡ್ ಇತ್ತು, ಈಗ ಅಪ್ ಬರ್ದಿನಿ, ಅಪ್ ಸ್ಟ್ರೀಮ್ ಸ್ಪೀಡ್ ಆತ್ರಿ. ಈಗ ಅಪ್ ಸ್ಟ್ರೀಮ್ ಸ್ಪೀಡ್ ಅಂದ್ರೆ ಏನ್ರಿ, ಇಲ್ಲ ಐತ್ ನೋಡ್ರಿ. ಅಪ್ ಸ್ಟ್ರೀಮ್ ಸ್ಪೀಡ್ ಅಂದ್ರೆ ಏನ್ರಿ, ಸ್ಪೀಡ್ ಆಫ್ ದಿ ಬೋಟ್ ಮೈನಸ್ ಸ್ಪೀಡ್ ಆಫ್ ದಿ ರಿವರ್. ಸೊ ಸ್ಪೀಡ್ ಆಫ್ ದಿ ಬೋಟ್ 25 ಐತ್ರಿ, ಸ್ಪೀಡ್ ಆಫ್ ದಿ ರಿವರ್ 5 ಐತ್ರಿ. ಇದ್ರೊಳಗೆ ಇದನ್ನ ಮೈನಸ್ ಮಾಡಿದ್ರೆ ಎಷ್ಟ್ ಆಕತ್ರಿ, 20 ಆಕತ್ರಿ. ಸೊ ಈ ವ್ಯಾಲ್ಯೂ ಎಷ್ಟ್ ಆತ್ರಿ, 20 ಆತ್ರಿ, ಕರೆಕ್ಟ್? ಆಮೇಲೆ ಡಿಸ್ಟೆನ್ಸ್ ಇನ್ ಅಪ್ ಸ್ಟ್ರೀಮ್ ದಾಗ ಎಷ್ಟು ಡಿಸ್ಟೆನ್ಸ್ ಹೊಂಟೈತಿ ಅಂತ ಹೇಳ್ಯಾನ್ರವ, 10 ಕಿಲೋಮೀಟರ್ ಹೊಂಟೈತಿ ಅಂತ ಹೇಳಿದಾನೆ. ಸೊ 10 ಕಿಲೋಮೀಟರ್ ಇಲ್ಲಿ ಬರೀ. ಆಮೇಲೆ ಕ್ವಶನ್ ಏನ್ ಕೇಳ್ಯಾನ್ರವ, ಟೈಮ್ ಯು ಪಿ ಅಂತ ಕೇಳ್ಯಾನ್ರಿ, ಹೌದಾ? ಸೊ ಈಗ ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡ್ರಿ, ಇದೊಂದು ಜೀರೋ ಕ್ಯಾನ್ಸಲ್ ಆತ್ರಿ, ಇದು ಟಿ ಇಲ್ಲಿ ಮ್ಯಾಪ್ ಬರ್ತೈತಿ, 2 ಇಲ್ಲಿ ಬರ್ತೈತಿ. ಸೊ ಟೈಮ್ ಎಷ್ಟು ಬರ್ತೈತಪ್ಪ ಅಂತಂದ್ರ 1/2 ಬರ್ತೈತ್ರಿ. ಇದು ಆಕ್ಚುಲಿ ಅವರ್ಸ್ ದಾಗ ಐತ್ರಿ. ಇದೇನೇ ಇಲ್ಲಿ ಬಂದೈತಿರಲ್ಲ, ಇದು ಗಂಟೆ ಒಳಗೈತ್ರಿ. ಸೊ ನಮಗೆ ಇಲ್ಲಿ ನಿಮಿಷದಾಗ ಕೊಟ್ಟಾರ್ರಿ ಅವ್ರು. ಸೊ ನಿಮಿಷದಾಗ ಕೊಟ್ಟಾರ ಅಂದ್ರೆ ನಿಮಗೆ ಎಲ್ಲರಿಗೂ ಗೊತ್ತೈತ್ರಿ, 1 ತಾಸು ಒಳಗಡೆ ಎಷ್ಟು ನಿಮಿಷ ಇರ್ತೈತ್ರಿ, 60 ನಿಮಿಷ ಇರ್ತೈತ್ರಿ. ಸೊ 2 1 2 30 ಅಂದ್ರೆ ಇದರ ಅರ್ಥ ಏನ್ರಿ, ಎಷ್ಟು ಟೈಮ್ ತಗೊಂತೈತಿ ಹೇಳ್ರಿ ಅದು ಹೋಗಾಕ, 30 ನಿಮಿಷ ಟೈಮ್ ತಗೊಂತೈತ್ರಿ. ಸೊ ಇದರದ್ದು ಕರೆಕ್ಟ್ ಆನ್ಸರ್ ಏನ್ರಿ, 30 ನಿಮಿಷ. ಸ್ವಲ್ಪ ನಿಮಗೆ ಇದು ಕಾನ್ಸೆಪ್ಟ್ ಗೊತ್ತಿಲ್ಲ ಅಂತೇಳಿ ನಾನು ಸ್ವಲ್ಪ ಟೈಮ್ ತಗೊಂಡು ನಿಮಗೆ ಹೇಳಿದೀನಿ. ಅದು ಫಸ್ಟ್ ಕಾನ್ಸೆಪ್ಟ್ ಹೇಳಿನ್ರಿ, ಆಮೇಲೆ ಈ ಕ್ವಶನ್ ನಾನು ಸಾಲ್ವ್ ಮಾಡಿನ್ರಿ. ಓಕೆ, ಬಟ್ ಕ್ವಶನ್ ಬಹಳ ಸಿಂಪಲ್ ಐತ್ರಿ, ಟಾಪಿಕ್ ಸಿಂಪಲ್ ಐತ್ರಿ. ಓಕೆ, ಬೋಟ್ ಅಂಡ್ ಸ್ಟ್ರೀಮ್ ಅಂತೇಳಿ. ಸೊ ಟಾಪಿಕ್ ಬಹಳ ಸಿಂಪಲ್ ಐತ್ರಿ, ರೈಟ್? ಸೊ ಐ ಹೋಪ್ ಯು ಆಲ್ ಹ್ಯಾವ್ ಅಂಡರ್ಸ್ಟುಡ್ ದಿಸ್. ಸೊ ಇದು ನಿಮಗೆ ಎಲ್ಲರಿಗೂ ಅರ್ಥ ಆಗೈತೆ ಅಂತ ಅನ್ಕೊಂಡಿನ್ರಿ, ರೈಟ್? ಓಕೆ, ಸೊ ಇಲ್ಲಿ ಇನ್ನೊಂದು ಕ್ವಶನ್ ಐತ್ರಿ. ಸೊ ಇದು ಪೈಪ್ಸ್ ಅಂಡ್ ಸಿಸ್ಟರ್ನ್ ಅಂತ ಹೇಳಿ. ಓಕೆ, ಪೈಪ್ಸ್ ಅಂಡ್ ಸಿಸ್ಟರ್ನ್ ಅಂತ ಹೇಳಿ. ಸೊ ಇಲ್ಲಿ ಏನಂದ್ರಿ, ದೇರ್ ಆರ್ 2 ಪೈಪ್ಸ್ ಅಟ್ಯಾಚ್ ಟು ಎ ಟ್ಯಾಂಕ್. 2 ಪೈಪ್ ಅದಾವ್ರಿ, ಒಂದು ಟ್ಯಾಂಕಿಗೆ ಅಟ್ಯಾಚ್ ಮಾಡಿದಾರ್ರಿ. ಸೊ ಇದು ಒಂದು ಟ್ಯಾಂಕ್ ಐತೆ ಅಂತ ಅನ್ಕೋರಿ. ಸೊ ಇದ್ರೊಳಗಡೆ ನೀರ್ ಫಿಲ್ ಮಾಡ್ಬೇಕಾಗೈತ್ರಿ. ಸೊ ಇದ್ರಾಗಿಂದ ಒಂದು ಪೈಪ್ ಎ ಐತ್ರಿ. ಓಕೆ, ಸೊ ಈ ಟ್ಯಾಂಕ್ ನ ಫಿಲ್ ಮಾಡಾಕ ಅದು ಎಷ್ಟು ಟೈಮ್ ತಗೊಂತೈತಂತ್ರಿ, 6 ತಾಸು ತಗೊಂತೈತಿ. ಓಕೆ, ವೈಲ್ ಬಿ ಎಂಪ್ಟೀಸ್ ದಿ ಫಿಲ್ಡ್ ಟ್ಯಾಂಕ್ ಇನ್ 8 hours. ನೋಡ್ರಿ, ಇನ್ನೊಂದು ಪೈಪ್ ಬಿ ಐತ್ರಿ, ಇಲ್ಲಿ ತೆಳಗಡೆ ಐತ್ರಿ ಅದ. ಸೊ ಈ ಪೈಪ್ ಬಿ ಏನ್ ಮಾಡದತ್ತಂದ್ರ, ಈ ಟ್ಯಾಂಕ್ ಪೂರಾ ಫಿಲ್ ಆಗಿತ್ತು ಅಂತ ತಿಳ್ಕೊರಿ. ಈ ಟ್ಯಾಂಕ್ ಪೂರಾ ಫಿಲ್ ಆಗಿತ್ತಂದ್ರ ಈ ಟ್ಯಾಂಕ್ ನ ಪೂರಾ ಖಾಲಿ ಮಾಡಾಕ ಅದು 8 ತಾಸು ಟೈಮ್ ತಗೊಂತೈತಂತ್ರಿ. ಓಕೆ, ಎಷ್ಟು ತಾಸು ತಗೊಂತೈತ್ರಿ, 8 ತಾಸು ಟೈಮ್ ತಗೊಂತೈತ್ರಿ. ಓಕೆ, ಖಾಲಿ ಮಾಡಾಕ ಪೈಪ್ ಬಿ ಈ ಟ್ಯಾಂಕ್ ನ ಪೂರಾ ಖಾಲಿ ಮಾಡಾಕ 8 ತಾಸು ತಗೊಂತೈತ್ರಿ.
ಬಟ್ ಪೈಪ್ ಎ ಇದನ್ನ ಫಿಲ್ ಮಾಡಕ್ 6 ತಾಸು ತಗೊಂತೈತ್ರಿ. ಓಕೆ, ಸೊ ಈಗ ಏನ್ ಹೇಳ್ತಾನ್ರಿ ಅವ, ಎ ಸ್ಟಾರ್ಟೆಡ್ ಫಿಲ್ಲಿಂಗ್ ಅಂದ್ರೆ ಒಂದು ಖಾಲಿ ಟ್ಯಾಂಕ್ ಐತ್ರಿ. ಆ ಖಾಲಿ ಟ್ಯಾಂಕ್ ನ ಮೊದಲ ಪೈಪ್ ಎ ಏನೈತಲ್ಲ ಇವರು ಇದನ್ನ ಫಿಲ್ ಮಾಡಕ್ ಸ್ಟಾರ್ಟ್ ಮಾಡ್ಯಾರ್ರಿ. ಪೈಪ್ ಎ ಈ ಟ್ಯಾಂಕ್ ನ ಫಿಲ್ ಮಾಡಕ್ ಸ್ಟಾರ್ಟ್ ಮಾಡೈತ್ರಿ. 4 ತಾಸು ಆದ್ಮೇಲೆ ಪೈಪ್ ಬಿ ನ ಅವ್ನ ಏನ್ ಮಾಡಿದಾನ್ರಿ, ಓಪನ್ ಮಾಡಿದಾನ್ರಿ. ಅಂದ್ರೆ 4 ತಾಸು ಸಂಬಂಧ ಈ ಪೈಪ್ ಆನ್ ಇತ್ರಿ. 4 ತಾಸು ಆದ್ಮೇಲೆ ಅವ ಏನ್ ಮಾಡ್ಯಾನ್ರಿ, ಪೈಪ್ ಬಿ ನ ಆನ್ ಮಾಡ್ಯಾನ್ರಿ. ಓಕೆ, ಇದನ್ನ ಸ್ಟಾರ್ಟ್ ಮಾಡ್ಯಾನ್ರಿ. ಸೊ ಕ್ಯಾಲ್ಕುಲೇಟ್ ದಿ ಟೋಟಲ್ ಟೈಮ್ ರಿಕ್ವೈರ್ಡ್ ಟು ಫಿಲ್ ದಿ ಟ್ಯಾಂಕ್. ಹಂಗಾದ್ರೆ ಸೊ ಇದು ಪೂರಾ ಟ್ಯಾಂಕ್ ಫಿಲ್ ಆಗಕ್ಕ ಎಷ್ಟು ತಾಸು ಟೈಮ್ ತಗೋತೈತೆ ಅಂತ ಕೇಳ್ತಾನ್ರಿ. ಓಕೆ, ಸೊ ಇದು ಬೇಸಿಕ್ ನಾವು LCM ಮೆಥಡ್ ನಾವು ಇದನ್ನ ಸಾಲ್ವ್ ಮಾಡ್ತೇವೆ. ನೋಡ್ರಿ ಇಲ್ಲಿ ಆರಾಮಾಗಿ ಕೇಳ್ರಿ, ಬಹಳ ಸಿಂಪಲ್ ಐತ್ರಿ. ಈಗ ನಾನಿಲ್ಲಿ ಎ ಅಂತ ತಗೊಂತೀನ್ರಿ. ಓಕೆ, ಪೈಪ್ ಎ ಎಷ್ಟ್ ತಾಸ್ದಾಗ ಫಿಲ್ ಮಾಡ್ತಾನ್ರಿ ಅವ, 6 ತಾಸ್ದಾಗ ಫಿಲ್ ಮಾಡ್ತಾನ್ರಿ. ಆಮೇಲೆ ಪೈಪ್ ಬಿ ಎಷ್ಟ್ ತಾಸ್ದಾಗ ಖಾಲಿ ಮಾಡ್ತಾನ್ರಿ, 8 ತಾಸ್ದಾಗ ಖಾಲಿ ಮಾಡ್ತಾನ. ನೋಡ್ರಿ ಈಗ ನಾ ಇಲ್ಲಿ ಏನ್ ಮಾಡ್ತೇನ್ರಿ, ಇದನ್ನ -8 ಅವರ್ಸ್ ಅಂತ ಬರ್ಕೊಂತೀನಿ. ಈಗ ನೀವು ಅನ್ಬೋದು ಸರ್ ಮೈನಸ್ ಯಾಕೆ ಬರ್ಕೊಂಡಿರಿ, ಯಾಕಂದ್ರ ಬಿ ಏನದಲ್ಲ ಅವನ ನೆಗೆಟಿವ್ ವರ್ಕ್ ಮಾಡತಾನ್ರಿ. ಹೌದಲ್ರಿ, ನೆಗೆಟಿವ್ ಅಂದ್ರೆ ಟ್ಯಾಂಕ್ ಖಾಲಿ ಮಾಡಾಕತ್ತಾನ್ರಿ ಅವ. ಸೊ ಖಾಲಿ ಮಾಡಾಕತ್ತಾನ ಅಂದ್ರೆ ಏನ್ರಿ, ನೆಗೆಟಿವ್ ವರ್ಕ್ ಮಾಡಾಕತ್ತಾನ್ರಿ. ರೈಟ್, ಸೊ ಈಗ ಏನ್ ಮಾಡ್ರಿ, ಈ ಮೈನಸ್ ಬಿಟ್ಟು ಬಿಡ್ರಿ. ಈಗ ಸದ್ಯದ ಮಟ್ಟಿಗೆ ಈ ಎರಡೂ ಸಂಖ್ಯೆದ ಇದು ತಗೋರಿ, ಲಸ ತಗೋರಿ, LCM ತಗೋರಿ. ಹೌದಾ, ಸೊ LCM ಎಷ್ಟ್ ಆಕೈತ್ರಿ, ಇದ 24 ಆಕೈತ್ರಿ. ಓಕೆ, ಸೊ ಇದು 24 ಏನೈತಲ್ಲ ಇದು ಟ್ಯಾಂಕದ ಕೆಪಾಸಿಟಿ ಐತ್ರಿ. ಇದೇನೈತ್ರಿ, ಇದು ಟ್ಯಾಂಕದ ಕೆಪಾಸಿಟಿ ಐತಿ. ಅಂದ್ರ ಈ ಟ್ಯಾಂಕ್ ಪೂರಾ ಎಷ್ಟು ಯೂನಿಟ್ಸ್ ಆಫ್ ವಾಟರ್ ಇದ್ರೊಳಗಡೆ ಐತಪ್ಪ ಅಂತಂದ್ರ 24 ಯೂನಿಟ್ಸ್ ಆಫ್ ವಾಟರ್ ಇದ್ರೊಳಗಡೆ ಐತ್ರಿ. ಅಥವಾ ನೀವು ಹಿಂಗ ಅನ್ಕೋರಿ, ಆ ಟ್ಯಾಂಕ್ ಪೂರಾ ಕೆಪಾಸಿಟಿ ಏನೈತಲ್ಲ 24 ಲೀಟರ್ಸ್ ಐತ್ ಅಂತ ಅನ್ಕೋರಿ. ಓಕೆ, ಆ ಟ್ಯಾಂಕದ ಕೆಪಾಸಿಟಿ ಎಷ್ಟ ಐತಪ್ಪ ಅಂದ್ರ 24 ಲೀಟರ್ಸ್ ಅದ್ರದ್ದು ಟ್ಯಾಂಕ್ ಕೆಪಾಸಿಟಿ ಐತ್ರಿ. ನೀವು ಹಿಂಗ ಅನ್ಕೋಬಹುದ್ರಿ. ಓಕೆ, ಸೊ ಈಗ ಏನ್ ಮಾಡೋಣ್ರಿ, ಇದನ್ನ ಇದ್ರಲ್ಲಿ ಡಿವೈಡ್ ಮಾಡೋಣ್ರಿ. 24 ಡಿವೈಡೆಡ್ ಬೈ 6, ಸೊ 6 4 24. ಅಂದ್ರೆ ಇದರ ಅರ್ಥ ಏನ್ರಿ, ಪೈಪ್ ಎ ಏನೈತಲ್ಲ ಪೈಪ್ ಎ, ಸೊ ಪೈಪ್ ಎ ಇದು ಏನ್ ಮಾಡ್ತದ ಗೊತ್ತೇನ್ರಿ, ಪ್ರತಿ ಒಂದು ತಾಸಿಗೂ ಅದು 4 ಲೀಟರ್ ವಾಟರ್ನ ಆ ಟ್ಯಾಂಕ್ ಒಳಗೆ ಸಪ್ಲೈ ಮಾಡಾಕ್ತೈತಿ. ಪೈಪ್ ಎ ಏನ್ ಮಾಡ್ತೈತಿ ಹೇಳ್ರಿ, 4 ಲೀಟರ್ ವಾಟರ್ನ ಆ ಟ್ಯಾಂಕ್ ಒಳಗಡೆ ಸಪ್ಲೈ ಮಾಡಾಕ್ತೈತಿ. ಅದೇ ರೀತಿ ಇದನ್ನ ನೀವು ಡಿವೈಡ್ ಮಾಡಿದ್ರಿ ಅಂತಂದ್ರ ಇಲ್ಲಿ ಏನಾಗ್ತೈತ್ರಿ, ಪ್ರತಿ 1 ಅವರಿಗೂ ಇದು 3 ಲೀಟರ್ ವಾಟರ್ನ ಹೊರಗಡೆ ಹಾಕ್ತೈತ್ರಿ. ಯಾವ್ದು ಹೇಳ್ರಿ, ಪೈಪ್ ಬಿ. ಪೈಪ್ ಬಿ ಏನ್ ಮಾಡಾಕತೈತ್ರಿ, ಪ್ರತಿ 1 ತಾಸಿಗೂ ಅವ್ರು 3 ಯೂನಿಟ್ ವಾಟರ್ನ ಹೊರಗಡೆ ಹಾಕ್ತೈತ್ರಿ. ರೈಟ್, ಓಕೆ. ಈಗ ಇಲ್ಲಿ ಏನ್ ಹೇಳ್ತಾನ ನೋಡ್ರಿ, ಎ ಸ್ಟಾರ್ಟ್ ಮಾಡನ್ರಿ, 4 ತಾಸು ಆದ್ಮೇಲೆ ಪೈಪ್ ಬಿ ಓಪನ್ ಐತ್ರಿ. ನೋಡ್ರಿ 4 ತಾಸು ಆದ್ಮೇಲೆ ಪೈಪ್ ಬಿ ಓಪನ್ ಮಾಡ್ಯಾನಂತ್ರಿ ಅವ. ಅಂದ್ರೆ ಇದರ ಅರ್ಥ ಏನ್ರಿ, ಇದು 4 ತಾಸು ಸಂಬಂಧ ಆನ್ ಐತ್ರಿ. ಇದು ಈಗ ನಿಮಗೆಲ್ಲಾ ಗೊತ್ತೈತ್ರಿ, ನಾನೇನ್ ಹೇಳಿನ್ರಿ, ಪ್ರತಿ 1 ತಾಸಿಗೂ ಎ 4 ಯೂನಿಟ್ ವಾಟರ್ ಆ ಟ್ಯಾಂಕ್ ಒಳಗೆ ಸಪ್ಲೈ ಮಾಡ್ತೈತ್ರಿ. ಹಂಗ 4 ತಾಸು ಓಪನ್ ಐತ್ರಿ ಅದ. ಅಂದ್ರೆ 4 ಎಷ್ಟ್ ಆತ್ರಿ, 16. ಅಂದ್ರೆ ಇದರ ಅರ್ಥ ಏನ್ರಿ, ಆ ಟ್ಯಾಂಕ್ ಒಳಗಡೆ ಪೈಪ್ ಎ 16 ಯೂನಿಟ್ ವಾಟರ್ ಆ ಟ್ಯಾಂಕ್ ಒಳಗಡೆ ಸಪ್ಲೈ ಮಾಡೈತ್ರಿ. ಕರೆಕ್ಟ್. ಸೊ ನೋಡ್ರಿ, ಟ್ಯಾಂಕದ ಕೆಪಾಸಿಟಿ ಎಷ್ಟೈತ್ರಿ, 24 ಯೂನಿಟ್ ವಾಟರ್ ಐತ್ರಿ. ಆದ್ರ ಅದ್ರಾಗಿಂದ 16 ಲೀಟರ್ಸ್ ಯಾರು ಫಿಲ್ ಮಾಡ್ಯಾರ್ರಿ, ಎ ಫಿಲ್ ಮಾಡ್ಯಾನ್ರಿ. ಅಂದ್ರೆ ಇನ್ನು ಎಷ್ಟ್ ಲೀಟರ್ ವಾಟರ್ ಆ ಟ್ಯಾಂಕ್ ಒಳಗೆ ಫಿಲ್ ಆಗ್ಬೇಕ್ರಿ, 8 ಲೀಟರ್ ಫಿಲ್ ಆಗ್ಬೇಕ್ರಿ. ಕರೆಕ್ಟಾ. ಈಗ 4 ತಾಸು ಆದ್ಮೇಲೆ ಇವ್ರಿಬ್ರು ಏನ್ ಮಾಡ್ತಾರ್ರಿ, ಇವ್ರಿಬ್ರು ಆನ್ ಅದಾರ್ರಿ. ಸೊ ಇವ್ರಿಬ್ರು ಆನ್ ಅದಾರ ಅಂತಂದ್ರ ಇವ್ನ 4 ಲೀಟರ್ ವಾಟರ್ ಆ ಟ್ಯಾಂಕ್ ಒಳಗೆ ಸಪ್ಲೈ ಮಾಡ್ತಾನ್ರಿ. ಅದ ಟೈಮಿಗೆ ಇವ 3 ಲೀಟರ್ ಹೊರಗಡೆ ಹಾಕ್ತಾನ್ರಿ. ಅಂದ್ರೆ ಟ್ಯಾಂಕ್ ಒಳಗೆ ಉಳಿತೈತಿ ಎಷ್ಟ್ರಿ, 1 ಲೀಟರ್ ವಾಟರ್ ಪ್ರತಿ 1 ತಾಸಿಗೆ ಉಳಿತೈತಿ. ಸೊ ಈಗ ಇನ್ನ ಎಷ್ಟ್ ಲೀಟರ್ ಫಿಲ್ ಮಾಡ್ಬೇಕು, ನಾನು 8 ಲೀಟರ್ ಫಿಲ್ ಮಾಡ್ಬೇಕ್ರಿ. ಸೊ 8 ಲೀಟರ್ ಫಿಲ್ ಮಾಡ್ಬೇಕಪ್ಪ ಅಂತಂದ್ರ ಎಷ್ಟ್ ತಾಸ್ ಟೈಮ್ ತಗೊಂಡೈತ್ರದ, 8 ತಾಸು ತಗೊಂಡೈತ್ರಿ. ಕರೆಕ್ಟ್. ಸೊ ಈಗ ಅವ ಏನ್ ಹೇಳನ್ರಿ, ಕ್ಯಾಲ್ಕುಲೇಟ್ ದಿ ಟೈಮ್ ರಿಕ್ವೈರ್ಡ್ ಟು ಫಿಲ್ ದಿ ಟ್ಯಾಂಕ್. ಅಂದ್ರೆ ಪೂರಾ ಟ್ಯಾಂಕ್ ಫಿಲ್ ಆಗಕ ಅದು ಎಷ್ಟು ತಾಸು ತಗೊಂಡೈತ್ರಿ. ಸೊ ಮೊದಲ ಅದು ಎಷ್ಟು ತಾಸು ತಗೊಂಡೈತ್ರಿ, ಮೊದಲ 4 ತಾಸು ತಗೊಂಡೈತ್ರಿ. ಆಮೇಲೆ 8 ತಾಸು ತಗೊಂಡೈತ್ರಿ. ಸೊ 8 + 4 ಎಷ್ಟ್ ಆಕತ್ರಿ, 12 ತಾಸು. ಸೊ ಆಪ್ಷನ್ ಬಿ ಏನೈತಲ್ಲ ಇದು ನಿಮ್ದ ಕರೆಕ್ಟ್ ಆನ್ಸರ್. ರೈಟ್, ಆಪ್ಷನ್ ಬಿ ಏನೈತಿ ಇದು ನಿಮ್ದ ಕರೆಕ್ಟ್ ಆನ್ಸರ್. ಮೊದಲ 4 ತಾಸು ಪೈಪ್ ಎ ಚಾಲು ಐತ್ರಿ. ಅದ ಆದ್ಮೇಲೆ ಇಬ್ರು ಸೇರಿ 8 ತಾಸದಾಗ ಉಳಿದಿರೋ ಟ್ಯಾಂಕ್ ನ ಫಿಲ್ ಮಾಡ್ಯಾರ. ಅಂದ್ರೆ 4 + 8 ಎಷ್ಟ್ ಆಕತ್ರಿ, 12 ತಾಸು. ಸೊ ಈ ಟ್ಯಾಂಕ್ ನ ಪೂರಾ ಫಿಲ್ ಮಾಡಾಕ 12 ತಾಸು ಟೈಮ್ ತಗೊಂಡೈತ್ರಿ. ರೈಟ್, ಓಕೆ. ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಇದು ಟ್ರೈನ್ ಟಾಪಿಕ್ ಮ್ಯಾಗ ಅವರು ನಿಮ್ಗ ಕ್ವಶನ್ ಕೇಳಿದಾರ್ರಿ. ಓಕೆ, ಸೊ ಏನ್ ಹೇಳ್ತಾನ್ರಿ, ಎ ಟ್ರೈನ್ ಆಫ್ ಲೆಂತ್ 600 ಮೀಟರ್
ಕ್ರಾಸಸ್ ಎ ಮ್ಯಾನ್ ಸ್ಟ್ಯಾಂಡಿಂಗ್ ಆನ್ ದಿ ಪ್ಲಾಟ್ಫಾರ್ಮ್ ಇನ್ 30 ಸೆಕೆಂಡ್ಸ್. ನೋಡ್ರಿ, ಒಂದು ಪ್ಲಾಟ್ಫಾರ್ಮ್ ಮೇಲೆ ನಿಂತಿರುವಂತ ವ್ಯಕ್ತಿ ಅವನು ಮುಂದಿನ 600 ಮೀಟರ್ ಟ್ರೈನ್ ಅವ್ನ ಮುಂದಿನ ಪಾಸ್ ಆಗಿ ಹೋಗಾಕ ಅದು 30 ಸೆಕೆಂಡ್ ಟೈಮ್ ತಗೊಂಡೈತಂತ್ರಿ. ಓಕೆ, ಸೊ ಇಲ್ಲಿದಿಂತ್ರ ನಮ್ಗೆ ಏನ್ ಗೊತ್ತಾಗತ್ರಿ, ಆ ಟ್ರೈನದ ವೇಗ ಎಷ್ಟೈತಿ ಅಂತ ಗೊತ್ತಾಗ್ತೈತ್ರಿ, ಆ ಟ್ರೈನದ ಸ್ಪೀಡ್ ಎಷ್ಟೈತಿ ಅಂತ ನಮ್ಗೆ ಗೊತ್ತಾಗತ್ತೆ. ನೋಡ್ರಿ, ಯಾವಾಗ್ಲೂ ನೆನ್ಪಿಟ್ಕೋರಿ, ಸ್ಪೀಡ್ ಆಫ್ ದಿ ಟ್ರೈನ್ ಯಾವಾಗ್ಲೂ ನಾವು ಹೆಂಗ್ ಡಿಫೈನ್ ಮಾಡ್ತೀವಿ, ಲೆಂತ್ ಆಫ್ ದಿ ಟ್ರೈನ್ ಡಿವೈಡೆಡ್ ಬೈ ಟೈಮ್ ಟೇಕನ್ ಬೈ ದಿ ಟ್ರೈನ್ ಟು ಕ್ರಾಸ್ ಇನ್ ಫ್ರಂಟ್ ಆಫ್ ಎ ಸ್ಟೇಷನರಿ ಬಾಡಿ. ಒಂದು ಸ್ಟೇಷನರಿ ಬಾಡಿ ತಗೋರಿ, ಯಾವ್ದಂದ್ರ ಅದ್ರದ್ದು ಥಿಕ್ನೆಸ್ ಬಹಳ ಕಡಿಮೆ ಇರ್ಬೇಕ್ರಿ. ಒಬ್ಬ ನಿತ್ತಂತ ವ್ಯಕ್ತಿ ಇರ್ಬೋದ್ರಿ, ಅಥವಾ ಒಂದು ಇಲೆಕ್ಟ್ರಿಕಲ್ ಪೋಲ್ ಅಂತ ನಾವೇನ್ ಕರಿತೀವಿ, ಒಂದು ಇಲೆಕ್ಟ್ರಿಕಲ್ ಕಂಬ ಏನಿರ್ತೈತಿ ಅದು ಇರ್ಬೋದ್ರಿ. ಓಕೆ, ಅಥವಾ ಒಂದು ಟ್ರೀ ಇರ್ಬೋದ್ರಿ. ಇದ್ರ ಮುಂದಿನ ಒಂದು ಟ್ರೈನ್ ಪಾಸ್ ಆಗಿ ಇಷ್ಟು ಸೆಕೆಂಡ್ಸ್ ಪಾಸ್ ಆಗಿ ಹೋಗ್ತೈತಿ ಅಂತ ನಿಮ್ಗೆ ಕೊಟ್ರಂದ್ರ ಆ ಟೈಮ್ ನ ನೀವು ಇಲ್ಲಿ ಡಿವೈಡ್ ಮಾಡಿದ್ರಿ ಅಂತ ತಿಳ್ಕೊರಿ, ನಿಮಗ್ ಆ ಟ್ರೈನದ ಸ್ಪೀಡ್ ಗೊತ್ತಾಕತ್ರಿ. ಈಗ ನೀವು ಇಲ್ಲಿದಿಂತ್ರ ಲೆಂತ್ ಆಫ್ ದಿ ಟ್ರೈನ್ ಎಷ್ಟ್ ಐತ್ರಿ, 600 ಮೀಟರ್ ಐತಿ ಅಂತ ಹೇಳ್ತಾನ್ರಿ. ಓಕೆ, ಆಮೇಲೆ ಎಷ್ಟು ಸೆಕೆಂಡ್ ತಗೊಂಡೈತಾರದ 30 ಸೆಕೆಂಡ್ ಟೈಮ್ ತಗೊಂಡೈತ್ರಿ. ಸೊ ಇದಕ್ ನೀವು ಇದನ್ನ ಭಾಗ ಮಾಡಿದ್ರಿ ಅಂತಂದ್ರ ಎಷ್ಟ್ ಆಕತ್ರಿ, ಇದ 20 ಮೀಟರ್ ಪರ್ ಸೆಕೆಂಡ್. ಇದು ಆ ಟ್ರೈನದ ಸ್ಪೀಡ್ ಐತ್ರಿ, 20 ಮೀಟರ್ ಪರ್ ಸೆಕೆಂಡ್. ಓಕೆ, ಸೊ ಸ್ಪೀಡ್ ಆಫ್ ದಿ ಟ್ರೈನ್ ಎಷ್ಟೈತ್ರಿ, 20 ಮೀಟರ್ ಪರ್ ಸೆಕೆಂಡ್ ಐತ್ರಿ. ಮುಂದೆ ಏನ್ ಹೇಳ್ತಾನ್ರಿ, ಫೈಂಡ್ ದಿ ಟೈಮ್ ಟೇಕನ್ ಬೈ ದಿ ಟ್ರೈನ್ ಟು ಕ್ರಾಸ್ ದಿ ಪ್ಲಾಟ್ಫಾರ್ಮ್ ಆಫ್ ಲೆಂತ್ if the length of the platform, okay, if the length of the platform is 900 meters. ಅಂದ್ರೆ ಇಲ್ಲಿ ಏನಾಗಿದೆ ಗೊತ್ತೇನ್ರಿ, ಇದು ಒಂದು ಪ್ಲಾಟ್ಫಾರ್ಮ್ ಐತ್ರಿ, ಈ ಪ್ಲಾಟ್ಫಾರ್ಮ್ ಲೆಂತ್ ಎಷ್ಟೈತ್ರಿ, 900 ಮೀಟರ್ ಐತ್ರಿ. ಓಕೆ, ಆಮೇಲೆ ಒಂದು ಟ್ರೈನ್, ಈಗ ನಾ ಏನು ಟ್ರೈನ್ ಹೇಳಿದ್ನಲ್ಲ, ಈ ಟ್ರೈನದ ಲೆಂತ್ ಎಷ್ಟೈತೆ ಅಂತ ಹೇಳೇನ್ರಿ, 600 ಮೀಟರ್ದ ಟ್ರೈನ್ ಐತ್ರಿ. ಸೊ ಈ ಟ್ರೈನ್ ಈ ಪ್ಲಾಟ್ಫಾರ್ಮ್ ಮುದ್ದಿಂತ್ರ ಪಾಸ್ ಆಗಿ ಹೋಗ್ಬೇಕಂದ್ರ ಎಷ್ಟು ಸೆಕೆಂಡ್ಸ್ ಟೈಮ್ ತಗೋತೈತೆ ಅಂತ ಕ್ವಶನ್ ಕೇಳ್ತಾನ್ರಿ. ಈ 600 ಮೀಟರ್ ಟ್ರೈನ್ 900 ಮೀಟರ್ ಪ್ಲಾಟ್ಫಾರ್ಮ್ ಮುಂದಿಂತ್ರ ಪಾಸ್ ಆಗಿ ಹೋಗಾಕ ಅದು ಎಷ್ಟು ಟೈಮ್ ತಗೊಂತೈತಿ ಅಂತ ಕ್ವಶನ್ ಕೇಳ್ತಾನ್ರಿ. ಸೊ ಇಲ್ಲಿ ಒಂದು ಪಾಯಿಂಟ್ ನ ನೀವು ಏನ್ ಗಮನದಾಗ ಇಟ್ಕೋಬೇಕಂದ್ರ, ಟ್ರೈನ್ ತನ್ನ ಲೆಂತ್ ಅಲ್ದನ, ನೋಡ್ರಿ ಲಕ್ಷ ಕೊಟ್ಟು ಕೇಳ್ರಿ, ಟ್ರೈನ್ ತನ್ನ ಲೆಂತ್ ಅಲ್ದನ ಈ ಪ್ಲಾಟ್ಫಾರ್ಮ್ ಲೆಂತ್ನು ಕವರ್ ಮಾಡ್ಬೇಕ್ರಿ. ಅಂದ್ರೆ ಟೋಟಲ್ ಈ ಜರ್ನಿ ಒಳಗಡೆ ಈ ಪ್ಲಾಟ್ಫಾರ್ಮ್ ಮುಂದಿಂತ್ರ ಅದು ಕ್ರಾಸ್ ಆಗಿ ಹೋಗಾಕ ಸೊ ಟೋಟಲ್ ಎಷ್ಟು ಡಿಸ್ಟೆನ್ಸ್ ಕವರ್ ಮಾಡಿದಂಗ ಆಕೈತ್ರಿ, ಈ 900 ಮೀಟರ್ ಪ್ಲಸ್ ಅದರದ 600 ಮೀಟರ್. ಸೊ ಈ ಟೋಟಲ್ ಲೆಂತ್ ಅದು ಕವರ್ ಮಾಡ್ತೈತ್ರಿ. ಸೊ ನಿಮಗೆಲ್ಲ ಗೊತ್ತೈತ್ರಿ, ಈಗ ಸ್ಪೀಡ್ ಅಂದ್ರೆ ಏನ್ರಿ, ಸ್ಪೀಡ್ ಅಂತಂದ್ರೆ ಡಿಸ್ಟೆನ್ಸ್ ಬೈ ಟೈಮ್, ಹೌದಲ್ರಿ. ಸೊ ಸ್ಪೀಡ್ ಈಗ ಜಸ್ಟ್ ಕಂಡು ಹಿಡಿದಿವ್ರಿ ನಾವು, ಎಷ್ಟೈತ್ರಿ, ಇದು 20 ಐತ್ರಿ. ಆಮೇಲೆ ಎಷ್ಟು ಡಿಸ್ಟೆನ್ಸ್ ನ ಅದು ಕವರ್ ಮಾಡ್ಬೇಕ್ರಿ, ಈ 900 ಮೀಟರ್ ಪ್ಲಾಟ್ಫಾರ್ಮ್ ದಂತ್ರು ಕವರ್ ಮಾಡ್ಲೇಬೇಕ್ರಿ, ಅದ್ರ ಜೊತೆ ತನ್ನ ಲೆಂತ್ ಅದು ಕವರ್ ಮಾಡ್ಕೋಬೇಕ್ರಿ. ಅಂದ್ರೆ 900 ಪ್ಲಸ್ 600 ಎಷ್ಟ್ ಆಕತ್ರಿ, 1500 ಮೀಟರ್ ಅದು ಡಿಸ್ಟೆನ್ಸ್ ನ ಕವರ್ ಮಾಡ್ಬೇಕ್ರಿ. ಇದನ್ನ ಕವರ್ ಮಾಡಕ್ ಇದು ಎಷ್ಟು ಟೈಮ್ ತಗೊಂತೈತೆ ಅಂತ ಕೇಳ್ಯಾರ್ರಿ. ಸೊ ಇಲ್ಲಿದಿಂತ್ರ ಇದೊಂದು ಜೀರೋ ಕ್ಯಾನ್ಸಲ್ ಮಾಡ್ರಿ. ಸೊ 2 7 14 1 ಉಳಿತೈತಿ, ಅಂಡ್ 7 2 5 ಎಷ್ಟು ಬರ್ತೈತ್ರಿ, 10. ಅಂದ್ರೆ 75 ಸೆಕೆಂಡ್ ಅದಕ್ಕೆ ಟೈಮ್ ಬೇಕ್ರಿ ಕವರ್ ಮಾಡಕ್. ಎಷ್ಟು ಟೈಮ್ ಬೇಕ್ರಿ, 75 ಸೆಕೆಂಡ್ ಇದಕ್ಕ ಟೈಮ್ ಬೇಕ್ರಿ ಕವರ್ ಮಾಡಕ್, ರೈಟ್. ಸೊ ಈ ಕ್ವಶನ್ ಅದ ಕರೆಕ್ಟ್ ಆನ್ಸರ್ ಏನಾಗ್ತೈತ್ರಿ, 75 ಸೆಕೆಂಡ್ ಈ ಕ್ವಶನ್ ಅದ ಕರೆಕ್ಟ್ ಆನ್ಸರ್ ಆಗ್ತೈತಿ, ರೈಟ್. ಸೊ ಈ ರೀತಿ ನಾವು ಕ್ವಶನ್ಸ್ ನ ಸಾಲ್ವ್ ಮಾಡ್ತೀವ್ರಿ, ರೈಟ್. ಓಕೆ, ಸೊ ಇಲ್ಲಿ ಒಂದು ಟೇಬಲ್ ಕೊಟ್ಟಾನ್ರಿ, ಇದು ಟಾಪಿಕ್ ನಾವು ಡಾಟಾ ಇಂಟರ್ಪ್ರಿಟೇಷನ್ ಅಂತ ನಾವು ಕರಿತೀವಿ, ಇದಕ್ಕೆ DI ಅಂತ ಕರಿತೀವಿ. ಸೊ ಡಾಟಾ ಇಂಟರ್ಪ್ರಿಟೇಷನ್ ಒಳಗಡೆ ಓಕೆ ನಿಮ್ಗೆ ಒಂದು ಟೇಬಲ್ ಕೊಟ್ಟಿರ್ತಾರ್ರಿ, ಅಥವಾ ಕೆಲವೊಂದ್ಸಲ ಬಾರ್ ಗ್ರಾಫು ಕೊಡ್ಬೋದ್ರಿ, ಕೆಲವೊಂದ್ಸಲ ಲೈನ್ ಗ್ರಾಫು ಕೊಡ್ಬೋದ್ರಿ, ಅಥವಾ ಕೆಲವೊಂದ್ಸಲ ಪೈ ಚಾರ್ಟು ಕೊಡ್ಬೋದ್ರಿ. ಪೈ ಚಾರ್ಟ್ ಅಂದ್ರೆ ನಿಮ್ಗೆ ಗೊತ್ತಿರ್ತೈತ್ರಿ, ಒಂದು ಸರ್ಕಲ್ ಇರ್ತೈತಿ. ಓಕೆ, ಇಲ್ಲಿ ನಿಮ್ಗೆ ಪರ್ಸೆಂಟೇಜ್ ದಾಗ ಕೊಟ್ಟಿರ್ತಾರ್ರಿ, ಇದು 20% ಐತಿ, ಇದು 60% ಐತಿ, ಈ ತರ ನಿಮಗೆ ಪರ್ಸೆಂಟೇಜ್ ದಾಗ ಕೊಟ್ಟಿರ್ತಾರ್ರಿ. ಓಕೆ, ಅದಕ್ಕೊಂದು ಏನಾದ್ರು ಇದು ಕೊಟ್ಟಿರ್ತಾರೆ, ಡಾಟಾ ಕೊಟ್ಟಿರ್ತಾರೆ ನಿಮ್ಗೆ, ರೈಟ್. ಅದಕ್ಕೆ ಪೈ ಚಾರ್ಟ್ ಅಂತ ಕರಿತೀವಿ. ಸೊ ಇವೆಲ್ಲ ಏನೈತಿ, ಡಾಟಾ ಇಂಟರ್ಪ್ರಿಟೇಷನ್ DI ಟಾಪಿಕ್ ಒಳಗಡೆ ಇದು ಪಾರ್ಟ್ ಬರ್ತೈತ್ರಿ. ಸೊ ಇಲ್ಲಿ ನಾನು ಒಂದು ಕ್ವಶನ್ ಡಾಟಾ ಇಂಟರ್ಪ್ರಿಟೇಷನ್ ಮ್ಯಾಗಿಂತ್ರ ತಗೊಂಡಿನ್ರಿ. ಓಕೆ, ಸೊ ಇಲ್ಲಿ ಏನೈತ್ರಿ ಕ್ವಶನ್ ನೋಡ್ರಿ, ಇಲ್ಲಿ 4 ಡೈರೆಕ್ಷನ್ ಒಳಗಡೆ ಏನ್ ಕೊಟ್ಟಾರ್ರಿ ಅವ್ರ, ಇಲ್ಲಿ 4 ಕಾಲೇಜಸ್ ಅದಾವ್ರಿ, ABCD. ಆಮೇಲೆ ಆ ಕಾಲೇಜಸ್ ಒಳಗಡೆ ಇವರು ಸೈನ್ಸ್ ತಗೊಂಡಿರುವಂತ ಸ್ಟೂಡೆಂಟ್ಸ್ ಅದಾರ್ರಿ, ಇಲ್ಲಿ ಸೋಶಿಯಾಲಜಿ ತಗೊಂಡಂತ ಸ್ಟೂಡೆಂಟ್ಸ್ ಅದಾರ್ರಿ, ಇವರು ಎಕನಾಮಿಕ್ಸ್ ತಗೊಂಡಂತ ಸ್ಟೂಡೆಂಟ್ಸ್ ಅದಾರ್ರಿ. ಓಕೆ, ಸೊ ಈಗಲ್ಲಿ ಕ್ವಶನ್ ಏನ್ ಕೇಳ್ತಾನ್ರಿ ಅವ, ದ ಟೇಬಲ್ ಶೋಸ್ ಅಂತ ಇಲ್ಲ ಹೇಳಿದಾನ್ರಿ. ಓಕೆ, ಈಗ ಇಲ್ಲಿ ಕ್ವಶನ್ ಏನೇನ್ ಕೇಳಿದಾನ್ ನೋಡ್ರಿ, ಇದ್ರ ಮೇಲೆ ಒಂದು 4-5 ಕ್ವಶನ್ಸ್ ಅವ ನಿಮಗೆ ಕೇಳಿರ್ತಾನ್ರಿ. ಓಕೆ,
ಸೊ ಈಗ ಇಲ್ಲಿ ಫಸ್ಟ್ ಕ್ವಶನ್ ಏನ್ ಕೇಳ್ರಿ, ಫೈಂಡ್ ದಿ ಎವರೇಜ್ ಸ್ಟೂಡೆಂಟ್ಸ್ ಹೂ ಅಟೆಂಡೆಡ್ ದಿ ಸೈನ್ಸ್ ಸೆಮಿನಾರ್ ಫ್ರಮ್ ಕಾಲೇಜ್ ಬಿ. ಸೊ ಕಾಲೇಜ್ ಬಿ ದಿಂತ್ರ ಸೈನ್ಸ್ ಅಟೆಂಡ್ ಮಾಡಿದವ್ರು ಎಷ್ಟು ಅದಾರ್ರಿ? 300 ಅದಾರ. ಇದು ಸೈನ್ಸ್, ಇದು ಬಿ, ಎಷ್ಟು ಅದಾರ್ರಿ? 300 ಅದಾರ್ರಿ. ಆಮೇಲೆ ಅಂಡ್ ಎಕನಾಮಿಕ್ಸ್ ಸೆಮಿನಾರ್ ಫ್ರಮ್ ಕಾಲೇಜ್ ಎ. ಕಾಲೇಜ್ ಎ ದಿಂತ್ರ ಎಕನಾಮಿಕ್ಸ್ ಮಾಡಿದವ್ರು ಎಷ್ಟು ಅದಾರ್ರಿ? 400 ಅದಾರ್ರಿ. ಸೊ ಇವ್ರದ್ದು ಎವರೇಜ್ ಎಷ್ಟೈತೆ ಅಂತ ಕೇಳ್ತಾನ್ರಿ. ಸೊ ಇವ್ರದ್ದು ಎವರೇಜ್ ಎಷ್ಟೈತೆ ಅಂತಂದ್ರೆ ಇದು 300 ಪ್ಲಸ್ 400. ಓಕೆ, ಆಮೇಲೆ ಇದನ್ನ ಏನ್ ಮಾಡ್ರಿ, ಇದನ್ನ ಡಿವೈಡೆಡ್ ಬೈ 2 ಮಾಡ್ರಿ. ಯಾಕಂದ್ರೆ ಎವರೇಜ್ ಇದು ಫಾರ್ಮುಲಾ ಏನೈತ್ರಿ? ಓಕೆ, ಸಮ್ ಡಿವೈಡೆಡ್ ಬೈ ನಂಬರ್, ಎಸ್ ಆರ್ ನೋ? ಸೊ ಇದನ್ನ ನೀವು ಎಷ್ಟು ಬರ್ತೈತ್ರಿ? 700 ಬರ್ತೈತ್ರಿ. ಸೊ 700ನ 2ರಲ್ಲಿ ಭಾಗ ಮಾಡಿದ್ರಿ ಅಂದ್ರೆ ಎಷ್ಟು ಬರ್ತೈತ್ರಿ? 350 ಬರ್ತೈತಿ. ಸೊ ಈ ಕ್ವಶನ್ ಅದ ಕರೆಕ್ಟ್ ಆನ್ಸರ್ ಏನಾಕತ್ರಿ? 350. ಈ ಕ್ವಶನ್ ಅದ ಕರೆಕ್ಟ್ ಆನ್ಸರ್ ಆಗ್ತೈತ್ರಿ. ರೈಟ್. ಸೊ ಹಂಗ ಸಾಕಷ್ಟು ಕ್ವಶನ್ಸ್ ಅದಾವ್ರಿ. ರೈಟ್, ಸಾಕಷ್ಟು ಕ್ವಶನ್ಸ್ ಅದಾವ್ರಿ. ಇಲ್ಲಿ ಪರ್ಸೆಂಟೇಜ್ ಮ್ಯಾಗ ಕೇಳಿದಾರೆ. ಇದ್ರ ಮ್ಯಾಗ ಒಂದ ಡಾಟಾ ಇಂಟರ್ಪ್ರಿಟೇಷನ್ ಮೇಲೆ ಅವ್ರು ನಿಮ್ಗ 3-4 ಕ್ವಶನ್ಸ್ ಈ ರೀತಿ ಅವ್ರು ನಿಮ್ಗ ಕೇಳ್ತಾರ್ರಿ. ಓಕೆ, ಆಮೇಲೆ ಸಿಂಪ್ಲಿಫಿಕೇಶನ್ ಮ್ಯಾಗೂ ನಿಮ್ಗ ಎಕ್ಸಾಮ್ಸ್ ಒಳಗಡೆ ಕ್ವಶನ್ಸ್ ಕೇಳ್ತಾರ್ರಿ. ರೈಟ್, ಸಿಂಪ್ಲಿಫಿಕೇಶನ್ ಮ್ಯಾಗೂ ಕ್ವಶನ್ಸ್ ಕೇಳ್ತಾರ. ಓಕೆ, ಆಮೇಲೆ ಎಲ್ಲಾ ಟಾಪಿಕ್ಸ್ ಮ್ಯಾಗ ರೇಷಿಯೋ ಹೇಳಿದೀನ್ರಿ ನಾನು ನಿಮಗೆ, ಇಂಪಾರ್ಟೆಂಟ್ ಟಾಪಿಕ್ಸ್. ಸೊ ಇದ್ರದ್ದು ಕ್ಲಾಸಸ್ ನಿಮಗ ಬೇಕಪ್ಪ ಅಂತಂದ್ರೆ ನೀವು ಒಂದ್ಸಲ ನನಗೆ ಕಮೆಂಟ್ ಬಾಕ್ಸ್ ಒಳಗಡೆ ಹೇಳ್ರಿ. ಓಕೆ, ಸೊ ಇದ್ರ ಕ್ಲಾಸಸ್ ನಾವು ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಏನದಾವು ಅದನ್ನ ನಾವು ಬೇಕಾದ್ರೆ ಯೂಟ್ಯೂಬ್ ಕ್ಲಾಸ್ ಒಳಗಡೆ ಸಾಲ್ವ್ ಮಾಡೋಣಂತೆ. ಸೊ ದಿಸ್ ಈಸ್ ವಾಟ್ ಐ ವಾಂಟೆಡ್ ಟು ಡಿಸ್ಕಸ್ ವಿತ್ ಯು ಆಲ್ ಡಿಯರ್ ಸ್ಟೂಡೆಂಟ್ಸ್. ಸೊ ಏನಂತಂದ್ರೆ ಈ ಪರ್ಟಿಕ್ಯುಲರ್ ಕೋರ್ಸ್, ಈ ನೋಟಿಫಿಕೇಶನ್ ಏನ ಔಟ್ ಆಗೈತ್ರಿ RBI ಅಸಿಸ್ಟೆಂಟ್. ಸೊ ಇದ್ರ ನಾವು ಆಫ್ಲೈನ್ ಕ್ಲಾಸ್ನ ಮಾಡ್ಬೇಕಂತ ಮಾಡೀವ್ರಿ. ಓಕೆ, ಭಾಳ ಟೈಮ್ ಕಡಿಮೆ ಐತ್ರಿ, ಬಟ್ ಒಂದು ಒಳ್ಳೆ ಕ್ವಾಲಿಟಿ, ಒಂದು ಒಳ್ಳೆ ಟೀಮ್ ಜೊತೆ ನಾವು ಏನೈತಿ ಇದರದೊಂದು ಆಫ್ಲೈನ್ ಬ್ಯಾಚ್ ಮಾಡೋರದೇವಿ. ಸೊ ಯಾರು ಇಂಟ್ರೆಸ್ಟೆಡ್ ಅದೇರಿ ಇದರದ ಆಫ್ಲೈನ್ ಬ್ಯಾಚಿಗೆ ಬರ್ಬೇಕಂತ ಹೇಳಿ, ಸೊ ನನಗೆ ಒಂದ್ಸಲ ಕಮೆಂಟ್ ಬಾಕ್ಸ್ದಾಗ ನೀವು ತಿಳಿಸ್ರಿ ದಟ್ ನಾವು ಇಂಟ್ರೆಸ್ಟೆಡ್ ಅದೀವಿ ಸರ್, ನಾವು ಜಾಯಿನ್ ಆಗ್ಬೇಕಂತ ಮಾಡೀವಿ ಅಂತೇಳಿ. ಸೊ ಡೆಫಿನೆಟ್ಲಿ ಅದರದೊಂದು ಡಿಸಿಷನ್ ಇಮಿಡಿಯೇಟ್ಲಿ ನೆಕ್ಸ್ಟ್ ಕ್ಲಾಸ್ ಒಳಗೆ ನಾನು ನಿಮ್ಗೆ ಇದ್ರದ್ದು ಕೊಡ್ತೇನೆ ರೀ. ಇದ್ರದ್ದು ಡಿಟೇಲ್ ಏನು ಇನ್ಫಾರ್ಮೇಶನ್ ಐತಿ ಅದನ್ನ ಡೆಫಿನೆಟ್ಲಿ ನಾನು ನೆಕ್ಸ್ಟ್ ಕ್ಲಾಸ್ ಒಳಗಡೆ ನಿಮ್ಗೆ ಕೊಡ್ತೇನೆ ರೀ. ಸೊ ಎಲ್ಲರೂ ಕಮೆಂಟ್ ಮಾಡಿ ನಮಗೆ ತಿಳಿಸ್ರಿ. ಥ್ಯಾಂಕ್ ಯು ವೆರಿ ಮಚ್ ಮೈ ಡಿಯರ್ ಸ್ಟೂಡೆಂಟ್ಸ್. ವಿಲ್ ಮೀಟ್ ಅಗೇನ್ ಇನ್ ದಿ ನೆಕ್ಸ್ಟ್ ಕ್ಲಾಸ್.